ಎಲ್ಲರಿಗೂ ನಮಸ್ಕಾರ. ಈಗ ಎಸ್ಎಸ್ಎಲ್ಸಿ ಪಾಠಗಳು ಪ್ರಸಾರವಾಗಲಿದೆ. ರೇಡಿಯೋ ಶಿವಮೊಗ್ಗ ಹಾಗೂ ಶಾಲಾ ಶಿಕ್ಷಣ ಸಹಯೋಗದಲ್ಲಿ ಈ ಪಾಠಗಳು ರೂಪಿತವಾಗಿದೆ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು 2025-26ನೇ ಸಾಲಿನ SSLC ವಿಜ್ಞಾನ ವಿಷಯದ ಪರೀಕ್ಷಾ ಸಿದ್ಧತೆಯ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ನನ್ನ ಹೆಸರು ರುದ್ರಸ್ವಾಮಿ. ಸರ್ಕಾರಿ ಪ್ರೌಢಶಾಲೆ ನಿಧಿಗೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಜೊತೆ ನನ್ನ ಸ್ನೇಹಿತರಾದ ಶ್ರೀ ಸುನಿಲ್ ಕುಮಾರ್, ಇವರು ಕೂಡ ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಮಿಳಗಟ್ಟ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುನಿಲ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಿಮ್ಮ ಶಾಲೆಯಲ್ಲಿ ಈ ಬಾರಿ ಮಕ್ಕಳು SSLC ಪರೀಕ್ಷೆಗೆ ತಯಾರಿ ಹೇಗೆ ನಡೆದಿದೆ? ಹೋದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಸ್ವಲ್ಪ ಚೆನ್ನಾಗೇ ನಡೀತಾ ಇದೆ. ಯಾಕಂತ ಹೇಳಿದರೆ ಈ ವರ್ಷ ಬ್ಲೂ ಪ್ರಿಂಟು ಹಾಗೆಯೇ ಕೆಲವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ತಯಾರಿ ಇನ್ನೂ ಚೆನ್ನಾಗಿ ನಡೀತಾ ಇದೆ. ಈ ಬಾರಿ ಬ್ಲೂ ಪ್ರಿಂಟ್ನಲ್ಲಿ ಪ್ರತಿ ಚಾಪ್ಟರ್ಗೂ ಇಂತಿಷ್ಟೇ ಅಂಕದ ಪ್ರಶ್ನೆಗಳನ್ನು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಬೇಕು ಅಂತ ಹೇಳಿ SSLC ಮಂಡಳಿಯಿಂದನೇ ಒಂದು ಸೂಚನೆ ಬಂದಿದೆ. ಈ ಪ್ರಕಾರ ಈ ನಮ್ಮ 10ನೇ ತರಗತಿಯ ವಿಜ್ಞಾನ ವಿಷಯದ ಎಲ್ಲ ಪಾಠಗಳಲ್ಲಿ ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ನಿಗದಿಯಾಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಹೌದು ಸರ್, ಈ ವರ್ಷ SSLCಲಿ ಪ್ರತಿ ಪಾಠಕ್ಕೆ ಇಂತಿಷ್ಟೇ ಅಂಕಗಳು ಅಂತ ನಿಗದಿಯಾಗಿದೆ ಪ್ರಶ್ನೆ ಪತ್ರಿಕೆಯ ಸ್ವರೂಪದಲ್ಲಿ. ಉದಾಹರಣೆಗೆ ನಾವು ನೋಡೋದಾದರೆ ಮೊದಲನೇ ಪಾಠದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ 4 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಿಗದಿಯಾಗಿದೆ. ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು, ಆಸಿಡ್, ಬೇಸಸ್ ಮತ್ತು ಸಾಲ್ಟ್ಸ್, ಇದರಲ್ಲಿ 6 ಅಂಕದ ಪ್ರಶ್ನೆಗಳನ್ನು ಒಟ್ಟಾರೆ ಕೇಳಬೇಕಂತ ನಿಗದಿಯಾಗಿದೆ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳು, ಈ ಪಾಠದಿಂದ 7 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಬೇಕು ಅಂತಕೊಂಡು ಹೇಳಿ ನಿಗದಿಯಾಗಿದೆ. ಕಾರ್ಬನ್ ಮತ್ತು ಸಂಯುಕ್ತ ವಸ್ತುಗಳು, ಈ ಪಾಠಕ್ಕೆ ಅತಿ ಹೆಚ್ಚು 8 ಅಂಕಗಳ ಒಂದು ಪ್ರಶ್ನೆಗಳನ್ನು ಕೇಳಬೇಕು, ಒಟ್ಟಾರೆ 8 ಅಂಕಗಳ ಪ್ರಶ್ನೆಯನ್ನು ಕೇಳಬೇಕು ಅಂತ ನಿಗದಿಯಾಗಿದೆ. ಜೀವಕ್ರಿಯೆಗಳು ಪಾಠ ಭಾಳ ಹೆಚ್ಚಾಗಿ ಗಮನಿಸಬೇಕಾದಂತಹ ಪಾಠ. ಈ ಪಾಠಕ್ಕೆ 8 ಅಂಕದ ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಿಗದಿಯಾಗಿದೆ. ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಈ ಪಾಠಕ್ಕೆ ಸಂಬಂಧಿಸಿದಂತೆ 6 ಅಂಕದ ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಿಗದಿಯಾಗಿದೆ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಹೌ ಡು ಆರ್ಗನಿಸಮ್ ರಿಪ್ರೊಡ್ಯೂಸ್, ಈ ಒಂದು ಪಾಠದಲ್ಲಿ 7 ಅಂಕದ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಆಗಿದೆ. ಆನುವಂಶೀಯತೆ, ಹೆರಿಡಿಟರಿ, ಈ ಪಾಠಕ್ಕೆ ಸಂಬಂಧಿಸಿದಂತೆ 4 ಅಂಕದ ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಿಗದಿಯಾಗಿದೆ. ಮಕ್ಕಳೇ, ಬೆಳಕು ಮತ್ತು ಪ್ರತಿಫಲನ ಮತ್ತು ವಕ್ರೀಭವನ ಪಾಠ, ಭೌತಶಾಸ್ತ್ರದ ಪಾಠ, ಈ ಪಾಠಕ್ಕೆ 8 ಅಂಕದ ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಿಗದಿಯಾಗಿದೆ. ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್, ಈ ಪಾಠಕ್ಕೆ ಸಂಬಂಧಿಸಿದಂತೆ 5 ಅಂಕದ ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಿಗದಿಯಾಗಿದೆ. ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ, ಈ ಪಾಠಕ್ಕೆ ಗರಿಷ್ಠ 8 ಅಂಕಗಳ ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಿಗದಿಯಾಗಿದೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಈ ಪಾಠಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆ 6 ಅಂಕದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಕೊನೆಯದಾಗಿ ನಮ್ಮ ಪರಿಸರ ಪಾಠ, ಇದರಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ತುಂಬ ಸಂತೋಷ. ಈ ಥರ ಕೊಟ್ಟಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಪಾಠಗಳನ್ನು ಹೆಚ್ಚು ನಾವು ಗಮನ ಕೊಟ್ಟು ಓದಬೇಕು, ಯಾವ ಪಾಠಗಳಲ್ಲಿ ಹೆಚ್ಚು ಅಂಕಗಳನ್ನು ನಾವು ಸುಲಭವಾಗಿ ತೆಗೆಯಬಹುದು ಅನ್ನುವಂತಹ ಒಂದು ಮಾಹಿತಿ ಸುಲಭವಾಗಿ ಸಿಗುತ್ತೆ. ಟೋಟಲಿ ಈಗ ನಾವು ವಿಜ್ಞಾನದಲ್ಲಿ ನೋಡೋದಾದರೆ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಅಂತ, ಜೀವಶಾಸ್ತ್ರ ಅಂತ 3 ಭಾಗಗಳಿದ್ದಾವೆ. ಇದರಲ್ಲಿ ಭೌತಶಾಸ್ತ್ರದಲ್ಲಿ ಒಟ್ಟು 27 ಅಂಕಗಳ ಪ್ರಶ್ನೆಗಳನ್ನು ನಾವು ಪರೀಕ್ಷೆಯಲ್ಲಿ ನೋಡ್ತೀವಿ. ಜೊತೆಗೆ ರಸಾಯನಶಾಸ್ತ್ರದಲ್ಲಿ 25 ಅಂಕದ ಪ್ರಶ್ನೆಗಳು ಮತ್ತು ಜೀವವಿಜ್ಞಾನದಲ್ಲಿ 28 ಅಂಕದ ಪ್ರಶ್ನೆಗಳು ಬರ್ತದೆ. ಟೋಟಲಿ 80 ಅಂಕಗಳಿಗೆ ಪ್ರಶ್ನೆಗಳಿರ್ತದೆ. ಅದರಲ್ಲಿ 2 ಅಂಕದ ಪ್ರಶ್ನೆಗಳು ಸುಮಾರು 8 ಪ್ರಶ್ನೆಗಳಿರ್ತದೆ. 1 ಅಂಕದ ಪ್ರಶ್ನೆಗಳು 16 ಪ್ರಶ್ನೆಗಳಿರ್ತದೆ. ಆ 1 ಅಂಕದ ಪ್ರಶ್ನೆಗಳಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು 8 ಇರ್ತದೆ ಮತ್ತು ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಬಹುದಾದಂತಹ ಪ್ರಶ್ನೆಗಳು 8 ಇರ್ತದೆ. 2 ಅಂಕದ ಪ್ರಶ್ನೆಗಳಲ್ಲಿ 4 ಆಂತರಿಕ ಆಯ್ಕೆಗಳಿರ್ತದೆ ಮತ್ತು 3 ಅಂಕದ ಪ್ರಶ್ನೆಗಳು 9 ಪ್ರಶ್ನೆಗಳಿದ್ದು ಅದಕ್ಕೆ 4 ಆಂತರಿಕ ಆಯ್ಕೆಗಳು ಇರ್ತದೆ. 4 ಅಂಕದ ಪ್ರಶ್ನೆಗಳು 4 ಪ್ರಶ್ನೆಗಳಿರ್ತದೆ, ಒಟ್ಟು 16 ಅಂಕಗಳಿಗೆ. ಅದರಲ್ಲಿ ಲಾಸ್ಟ್ ಇಯರ್ 1 ಚಾಯ್ಸ್ ಮಾತ್ರ ಇತ್ತು, ಆದರೆ ಈ ಸಲ ಒಂದು ಬದಲಾವಣೆ ಆಗಿದೆ, ಎಲ್ಲರೂ ಗಮನಿಸಬೇಕು. 4 ಅಂಕದ ಪ್ರಶ್ನೆಗಳಿಗೆ 2 ಚಾಯ್ಸ್ ಇರ್ತದೆ. 5 ಅಂಕದ ಪ್ರಶ್ನೆಗೆ ಇದುವರೆಗೂ ಯಾವತ್ತೂ ಚಾಯ್ಸ್ ಕೊಡ್ತಾ ಇರಲಿಲ್ಲ, ಆದರೆ ಈ ಬಾರಿ 5 ಅಂಕದ ಒಂದು ಪ್ರಶ್ನೆ ಇರ್ತದೆ ಪರೀಕ್ಷೆಗೆ, ಆ ಒಂದು ಪ್ರಶ್ನೆಗೆ ಒಂದು ಚಾಯ್ಸ್ ಇರ್ತದೆ. ಸೊ ಇದು ಮಕ್ಕಳಿಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೊಳ್ಳೋದಕ್ಕೆ ಖಂಡಿತವಾಗ್ಲೂ ಬಹಳ ಸಹಕಾರಿಯಾಗುತ್ತೆ. ಸುನಿಲ್, ಈಗ 10ನೇ ತರಗತಿಯ
ವಿಜ್ಞಾನ ವಿಷಯಕ್ಕೆ ನಾವು ಸಂಬಂಧಪಟ್ಟಂತೆ ನೋಡೋದಾದರೆ ಯಾವ್ಯಾವ ಪಾಠಗಳಿಗೆ ನಾವು ಹೆಚ್ಚು ಮಹತ್ವ ಕೊಡಬೇಕು, ಯಾವ್ಯಾವ ಪಾಠಗಳಲ್ಲಿ ಎಷ್ಟೆಷ್ಟು ಅಂಕಗಳ ಪ್ರಶ್ನೆಗಳು ಬರುತ್ತೆ ಅಂತ ನಮಗೆ ಸುಲಭವಾಗಿ ಗೊತ್ತಾಯಿತು. ಪರೀಕ್ಷೆನಲ್ಲಿ ಕೆಲವು ಚಿತ್ರಗಳನ್ನು ನಾವು ಕಡ್ಡಾಯವಾಗಿ ಮಕ್ಕಳಿಗೆ ಅಭ್ಯಾಸ ಮಾಡಿಸಲೇಬೇಕಾಗತ್ತೆ. ಅದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದಲ್ಲಿ ಪರೀಕ್ಷೆಗೆ ಯಾವ್ಯಾವ ಚಿತ್ರಗಳನ್ನು ಚೆನ್ನಾಗಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು ಅಂತ ಮಂಡಳಿಯವರೇ ಒಂದಷ್ಟು ಚಿತ್ರದ ಲಿಸ್ಟ್ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ DSERT ಅವರು ಮತ್ತು ಪರೀಕ್ಷಾ ಮಂಡಳಿಯವರು LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನೋ ಹೆಸರಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಒಟ್ಟಾರೆ ಪ್ರತಿ ಚಾಪ್ಟರ್ದು ಪ್ರಶ್ನೆಗಳನ್ನು ಸೇರಿಸ್ಬಿಟ್ಟು ಒಂದು ಕ್ವಶನ್ ಬ್ಯಾಂಕನ್ನು ರೆಡಿ ಮಾಡಿದ್ದಾರೆ. ಅದು ಈಗಾಗಲೇ ಬಹುತೇಕ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲೆಗಳಿಗೆ ಕೊಟ್ಟಿರ್ತಾರೆ. ಇಲ್ಲದೇ ಇದ್ದರೆ DSERT ವೆಬ್ಸೈಟ್ನಲ್ಲಿ ಮತ್ತು SSLC ವೆಬ್ಸೈಟ್ನಲ್ಲೂ ಕೂಡ ಈ ಮಾಹಿತಿ ಲಭ್ಯವಿದೆ. ವಿದ್ಯಾರ್ಥಿಗಳು ಅದನ್ನು ಗಮನಿಸಬಹುದು. ಬಹುತೇಕ ಪರೀಕ್ಷೆನಲ್ಲಿ ಕೇಳಲಾಗುವ ಬಹುತೇಕ ಪ್ರಶ್ನೆಗಳನ್ನು ಈ LBAನಲ್ಲಿ ಇರುವಂತಹ ಪ್ರಶ್ನೆ ಕೋಟಿಯಿಂದನೇ ತೆಗೆದುಕೊಂಡು ಕೊಡ್ತೀವಿ ಅಂತ ಹೇಳಿ DSERT ಮತ್ತು ಪರೀಕ್ಷಾ ಮಂಡಳಿ ಅವರು ತಿಳಿಸಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಗಳಿಸೋದಕ್ಕೋಸ್ಕರ LBA ಮತ್ತು DSERT ವೆಬ್ಸೈಟ್ನಲ್ಲಿರುವಂಥ ಮಾಹಿತಿಯನ್ನು ತಾವು ಗಮನಿಸ್ಬೋದು. ಇದ್ರ ಜೊತೆಯಲ್ಲಿ ಭೌತ ವಿಜ್ಞಾನದಲ್ಲಿ ಯಾವ್ಯಾವ ಚಿತ್ರಗಳನ್ನು ನಾವು ಪರೀಕ್ಷೆಗೆ ಅಭ್ಯಾಸ ಮಾಡಬೇಕು ಅನ್ನೋದು ಮಾಹಿತಿಯನ್ನು ಸುನಿಲ್ ಹೇಳ್ತೀರಾ? ಹೌದು, ಭೌತ ವಿಜ್ಞಾನದಲ್ಲಿ ನಾವು ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವು ಸಂಕೇತಗಳನ್ನು ನಾವು ನೋಡಲೇಬೇಕಾಗತ್ತೆ. ಉದಾಹರಣೆಗೆ ಸೆಲ್, ಬ್ಯಾಟರಿ, ರಿಯೋಸ್ಟ್ಯಾಟ್, ತಂತಿಗಳು ಸೇರುವ ಸ್ಥಳ ಅಥವಾ ಮತ್ತು ಸೇರ್ಪಡೆ ಇಲ್ಲದ ತಂತಿಗಳು, ಇದು ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಂತಾದರೆ ಮುಂದಿನ ಇದರಲ್ಲಿ ಇನ್ನೊಂದು ಮಾಹಿತಿ ಸುನಿಲ್ ಏನಂತಂದರೆ, ಈ ಸಂಕೇತಗಳನ್ನು ಅವರೇ ಪರೀಕ್ಷೆನಲ್ಲಿ ಕೊಟ್ಬಿಟ್ಟು ಆ ಸಂಕೇತ ಯಾವುದು ಅಂತಲೂ ಕೇಳಬಹುದು, ಅಥವಾ ಆ ಹೆಸರನ್ನು ಕೊಟ್ಟು ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳು ಅಂತ ಪುಸ್ತಕದಲ್ಲಿ ಒಂದು ಚಾರ್ಟ್ ಇದೆ, ಆ ಹೆಸರನ್ನು ಕೊಟ್ಬಿಟ್ಟು ಇದರ ಸಂಕೇತವನ್ನು ಬರೀರಿ ಅಂತ ಕೇಳ್ಬೋದು. ಎರಡರಲ್ಲಿ ಯಾವ ರೀತಿ ಕೇಳಿದ್ರು ವಿದ್ಯಾರ್ಥಿಗಳು ಬರೆಯೋದಕ್ಕೆ ಸಿದ್ಧರಾಗಿರ್ಬೇಕು. ಹಾಗೆಯೇ ವಿದ್ಯುತ್ ಪ್ರವಾಹ ಅಥವಾ ಏನು ಎರಡನೇ ಪಾಠಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಪ್ರವಾಹವಿರುವ ನೇರ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳು ಅಂದರೆ ಪ್ಯಾರಡೆಯ ಒಂದು ಪ್ರಯೋಗ ಇದೆ. ಆ ಪ್ರಯೋಗಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇದರಲ್ಲಿ ಹಾಗೆಯೇ ನೋಡೋದಾದರೆ ರೋಧಗಳ ಸರಣಿ ಜೋಡಣೆ ಮತ್ತು ಸಮಾನಾಂತರ ಜೋಡಣೆ ಅಂತ ಇದೆ. ಇದಕ್ಕೆ ಸಂಬಂಧಿಸಿದ ಲೆಕ್ಕನೂ ಕೇಳ್ಬೋದು, ಹಾಗೆಯೇ ಚಿತ್ರನೂ ಕೇಳ್ಬೋದು. ದರ್ಪಣಕ್ಕೆ ಸಂಬಂಧಿಸಿದಂತೆ ನಿಮ್ಗಾಗಲೇ ಗೊತ್ತಿದೆ, ದರ್ಪಣ ಮತ್ತು ಮಸೂರಗಳ ಸಂಬಂಧಿಸಿದಂತೆ ಸುಮಾರು 12 ಚಿತ್ರಗಳು ಇದೆ. ಅಂದರೆ ಅದರಲ್ಲಿ ಪೀನ ಮಸೂರ ಮತ್ತು ನಿಮ್ನ ದರ್ಪಣ, ಇದಕ್ಕೆ ಸಂಬಂಧಪಟ್ಟಂತ ಚಿತ್ರಗಳನ್ನು ಮಾತ್ರ ಅಭ್ಯಾಸ ಮಾಡಿಕೊಂಡ್ರೆ ಸಾಕು ವಿದ್ಯಾರ್ಥಿಗಳು. ಚಿತ್ರದ ಜೊತೆನಲ್ಲಿ ಅಲ್ಲಿ ಉಂಟಾಗುವಂತಹ ಪ್ರತಿಬಿಂಬದ ಸ್ವಭಾವವನ್ನು ಕೂಡ ಬರೆಯೋದಕ್ಕೆ ಕೇಳ್ತಾರೆ, ಅದನ್ನು ಗಮನಿಸಬೇಕು. ಯಾಕೆಂದರೆ SSLC ಎಕ್ಸಾಮ್ನಲ್ಲಿ ಬಹಳಷ್ಟು ಜನ ಮಕ್ಕಳು ಏನು ಮಾಡ್ತಾರೆ ಅಂದರೆ ಚಿತ್ರ ಬರೆದು ಬಿಟ್ಬಿಡ್ತಾರೆ, ಆದರೆ ಅದರ ಪ್ರತಿಬಿಂಬದ ಸ್ವಭಾವವನ್ನು ಬರಿಬೇಕು, ಅದಕ್ಕೂ ಅಂಕಗಳು ನಿಗದಿಯಾಗಿರ್ತದೆ. ಚಿತ್ರದ ಜೊತೆಯಲ್ಲಿ ಪ್ರಶ್ನೆಯನ್ನು ಪೂರ್ತಿಯಾಗಿ ಓದಿ ಚಿತ್ರದ ಜೊತೆಯಲ್ಲಿ ಉಂಟಾದ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಬರೆಯಿರಿ ಅಂತ ಕೇಳಿರ್ತಾರೆ. ಅದನ್ನು ಬಹಳ ಜನ ಬಿಟ್ಬಿಡ್ತಾರೆ, ಅದಕ್ಕೂ ಅಂಕಗಳಿರ್ತದೆ. ಹಾಗಾಗಿ ಚಿತ್ರ ಬರೆದ ನಂತರ ಆ ಪಾರ್ಟ್ ಏನಿದೆ ಸ್ವಭಾವ ಮತ್ತು ಗಾತ್ರವನ್ನು ಮಕ್ಕಳೇ ತಪ್ಪದೇ ಬರೀಬೇಕು. ಹೌದು, ಯಾಕಂತ ಹೇಳಿದ್ರೆ ಸ್ವಭಾವವನ್ನು ಬರೆಯೋದ್ರಲ್ಲಿ ಮರೆತು ಬಿಟ್ಟು ಅಂತ ಹೇಳಿದ್ರೆ 1 ಅಂಕ ಕಡಿತಗೊಳಿಸುವಂಥ ಸಂಭವನೀಯತೆ ಇರುತ್ತದೆ. ಅದಲ್ಲದೆ ಪಟ್ಟಕದಲ್ಲಿ ರೋಹಿತದ ಪುನರ್ ಸಂಯೋಜನೆ ಅಂತ ಒಂದು ಸಣ್ಣ ಚಿತ್ರ ಇದೆ, ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಕೇಳಬಹುದು. ಇದ್ರ ಜೊತೆಯಲ್ಲಿ ವಿದ್ಯುತ್ ಮಂಡಲದ ಚಿತ್ರವನ್ನು ಬರಲಿಕ್ಕೂ ಕೂಡ 1 ಅಂಕಕ್ಕೆ ಕೇಳಬಹುದು. ಇದ್ರ ಜೊತೆಯಲ್ಲಿ ಅನ್ವಯ ಆಧಾರಿತ ಪ್ರಶ್ನೆ ಹೇಗೆ ಬರಬಹುದು ಅಂತಂದರೆ, ಉದಾಹರಣೆಗೆ ವಿದ್ಯುತ್ ಮಂಡಲದ ರಚನೆಯನ್ನು ಮಾಡೋದಕ್ಕೆ ಅವರೇ ಕೇಳ್ತಾರೆ. ಒಂದಷ್ಟು ಸಾಧನಗಳನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ ಒಂದು ತಂತಿ, ವೋಲ್ಟ್ ಮೀಟರ್ ಅಥವಾ ಆ್ಯಮ್ ಮೀಟರ್, ಬ್ಯಾಟರಿ, ಇವುಗಳನ್ನು ಕೊಟ್ಬಿಟ್ಟು ಇವುಗಳನ್ನು ಬಳಸಿ ನೀವು ಹೇಗೆ ವಿದ್ಯುತ್ ಮಂಡಲವನ್ನು ರಚಿಸುವಿರಿ ಅಂತಲೂ ಕೂಡ ಪ್ರಶ್ನೆ ಬರಬಹುದು. ಹೌದು ಸರ್. ಮತ್ತು ರಸಾಯನಶಾಸ್ತ್ರದಲ್ಲಿ ಯಾವ್ಯಾವ ಚಿತ್ರಗಳನ್ನು ಅಭ್ಯಾಸ ಮಾಡ್ಕೋಬೇಕು ವಿದ್ಯಾರ್ಥಿಗಳು? ರಸಾಯನಶಾಸ್ತ್ರದಲ್ಲಿ ಕಡ್ಡಾಯವಾಗಿ ಅಭ್ಯಾಸ ಮಾಡಬೇಕಾದಂತಹ ಪ್ರಶ್ನೆಗಳು ಅಥವಾ ಚಿತ್ರಗಳು ಅಂತ ಅಂದರೆ ನೀರಿನ ವಿದ್ಯುತ್ ವಿಭಜನೆ, ಹಾಗೆಯೇ ಸತುವಿನ ಚೂರುಗಳು ಮತ್ತು ಸಾರರಿಕ್ತ ಆಮ್ಲದ ಪ್ರಯೋಗದ ಚಿತ್ರ ಇರುತ್ತೆ. ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ ಇರುತ್ತೆ. 4ನೇಯದಾಗಿ ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದ ಚಿತ್ರ ಇರುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಗಮನಿಸಬೇಕಾಗಿರುವಂಥ ಮುಖ್ಯವಾದ ಅಂಶ ಅಂತ ಹೇಳಿದರೆ, ಚಿತ್ರಗಳನ್ನು ಬರೆದಾಗ ಕೆಲವು ವಿದ್ಯಾರ್ಥಿಗಳು ಚಿತ್ರವನ್ನಷ್ಟೇ ಬರೆದ್ಬಿಟ್ಟು ಭಾಗಗಳನ್ನು ಗುರುತಿಸೋದನ್ನು ಬಿಟ್ಬಿಡ್ತಾರೆ. ಒಂದು ಚಿತ್ರ ಕೊಟ್ಟರೆ ಪರೀಕ್ಷೆನಲ್ಲಿ ಚಿತ್ರಕ್ಕೆ ಒಂದಷ್ಟು ಅಂಕಗಳಿರ್ತದೆ, ನಂತರ ಭಾಗವನ್ನು ಗುರುತಿಸೋದಕ್ಕೂ ಕೂಡ ಅಂಕಗಳಿರ್ತದೆ. ಹಾಗಾಗಿ ಪರೀಕ್ಷೆನಲ್ಲಿ ಯಾವ ಭಾಗವನ್ನು ಗುರುತಿಸ್ಲಿಕ್ಕೆ ಅವರು ಕೇಳಿರ್ತಾರೋ ಅದೇ ಭಾಗಗಳನ್ನು ಗುರುತಿಸಬೇಕಾಗತ್ತೆ. ಅದನ್ನು ಬಿಟ್ಟು ಬೇರೆ ಭಾಗಗಳನ್ನು ಗುರುತಿಸಿದರೆ ಅದನ್ನು ಪರಿಗಣಿಸೋದಿಲ್ಲ. ಹಾಗಾಗಿ ಚಿತ್ರ ಬರೆದ ನಂತರ
ಅಲ್ಲಿ ಕೇಳಿರುವಂತಹ ಭಾಗಗಳನ್ನು ಗುರುತಿಸುವುದು ಕಡ್ಡಾಯವಾಗಿರ್ತದೆ. ವಿದ್ಯಾರ್ಥಿಗಳು ಇದನ್ನು ಮರಿಬಾರ್ದು. ನಂತರ ಈಗ ಜೀವಶಾಸ್ತ್ರದಲ್ಲಿ ವಿದ್ಯಾರ್ಥಿಗಳು ಯಾವ್ಯಾವ ಚಿತ್ರಗಳನ್ನು ಗಮನಿಸಬೇಕಾಗತ್ತೆ, ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗತ್ತೆ? ಜೀವಶಾಸ್ತ್ರದಲ್ಲಿ ಮಾನವನ ಮೆದುಳಿನ ಚಿತ್ರ, ಮಾನವನ ಹೃದಯದ ಚಿತ್ರ, ಪತ್ರರಂಧ್ರಕ್ಕೆ ಸಂಬಂಧಿಸಿದಂತೆ ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರದ ಚಿತ್ರ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ, ಕೊನೆಯದಾಗಿ ನೆಫ್ರಾನ್ ಚಿತ್ರ. ಈ ಒಟ್ಟಾರೆ 5 ಚಿತ್ರಗಳು ಇರುತ್ತೆ. ಅಂದರೆ ಪರೀಕ್ಷೆನಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಇಷ್ಟೂ ಭಾಗದಿಂದ ಇರುವಂತಹ ಎಲ್ಲ ಚಿತ್ರಗಳನ್ನು ಅಭ್ಯಾಸ ಮಾಡಿಕೊಂಡ್ರೆ ಕನಿಷ್ಠ ನಾವು 10ರಿಂದ 12 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಇದರ ಜೊತೆಯಲ್ಲಿ ಚಿತ್ರ ಆಧರಿಸಿದಂತಹ ಕೆಲವು ಪ್ರಶ್ನೆಗಳಿರ್ತದೆ. ಅಂದರೆ ಇದು ಇಷ್ಟೊತ್ತು ನೀವು ಹೇಳಿದ್ದು ಚಿತ್ರ ಬರೀಲಿಕ್ಕೆ ವಿದ್ಯಾರ್ಥಿಗಳಿಗೆ ಕೇಳುವಂತಹ ಪ್ರಶ್ನೆಗಳು. ಆದರೆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲೇ ಒಂದಷ್ಟು ಚಿತ್ರಗಳನ್ನು ಅವ್ರು ಕೊಟ್ಟಿರ್ತಾರೆ. ಚಿತ್ರಾಧಾರಿತ ಪ್ರಶ್ನೆಗಳು ಅಂತ ಕೇಳ್ತಾರೆ. ಆ ಚಿತ್ರವನ್ನು ಆಧರಿಸಿ ಒಂದೆರಡು ಪ್ರಶ್ನೆಗಳಿರ್ತದೆ. ಅಂತಹ ಪ್ರಶ್ನೆಗಳು ಸುಮಾರು 3 ಅಥವಾ 4 ಅಂಕಗಳಿಗೆ ಕೇಳಬಹುದು. ಆ ಚಿತ್ರಗಳು ಟೆಕ್ಸ್ಟ್ ಬುಕ್ನಲ್ಲಿ ಇರುವಂತಹ ಚಿತ್ರಗಳಾದರೂ ಆಗಿರಬಹುದು, ಅಥವಾ ಪಠ್ಯಪುಸ್ತಕದ ಹೊರತಾಗಿ ಕೇಳುವಂತಹ ಚಿತ್ರಗಳಾದರೂ ಕೂಡ ಆಗಿರ್ಬೋದು. ಇದಾದ ನಂತರ ನಾವು ಸುಲಭವಾಗಿ ಅಂಕಗಳನ್ನು ಗಳಿಸಬೇಕು ಅಂತ ಹೇಳಿದರೆ, ಪರೀಕ್ಷೆಯಲ್ಲಿ ಕೆಲವು ವಿದ್ಯಾರ್ಥಿಗಳು 80ಕ್ಕೆ 80 ತೆಗಿಬೇಕು ಅಂತಿರ್ತಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳು 60 ತೆಗೆಯುವಂತಹ ಸಾಮರ್ಥ್ಯ ಇರ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯ ಬೇರೆ ಬೇರೆ ಇರ್ತದೆ. ಆದರೆ ಎಲ್ಲ ವಿದ್ಯಾರ್ಥಿಗಳು 80ಕ್ಕೆ 80 ಅಂಕಗಳನ್ನು ತೆಗೆಯೋದಕ್ಕೇ ನೀವು ಪ್ರಯತ್ನ ಮಾಡಬೇಕು. ಅದರಲ್ಲಿ ಬಹಳ ಸುಲಭವಾಗಿ ಸರಳವಾದಂತಹ ಪ್ರಶ್ನೆಗಳನ್ನು ನಾವು ಯಾವುದು ಅಂತ ಹೇಳಿ ಗುರುತಿಸಬೇಕು ಅಂತಂದರೆ, ಈಗಾಗಲೇ ಮಂಡಳಿಯಿಂದ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ವಿದ್ಯಾರ್ಥಿಗಳೆಲ್ಲ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಬರೆದಿದ್ದೀರಾ. ಈ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನೀವು ಗಮನಿಸಿದರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಅನೇಕ ಪ್ರಶ್ನೆಗಳು ರಿಪೀಟ್ ಆಗಿದೆ. ಸುನಿಲ್, ನೀವು ಅದರಲ್ಲಿ ಯಾವ್ಯಾವ ಎಷ್ಟೆಷ್ಟು ಅಂಕಗಳಿಗೆ ಬಂದಿದೆ ಅನ್ನೋದೇನಾದ್ರು ಮಾಹಿತಿ ಇದೆಯಾ? ಹೌದು ಸರ್, ಮೊದಲನೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ನಮಗೆ ಸುಮಾರು 53 ಅಂಕಗಳಿಗೆ ಪ್ರಶ್ನೆಗಳು ಪುನರಾವರ್ತನೆ ಆಗಿದೆ. ಅದಲ್ಲದೆ ಎರಡನೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ 49 ಅಂಕಗಳಿಗೆ ಪ್ರಶ್ನೆಗಳು ಪುನರಾವರ್ತನೆ ಆಗಿದೆ. ಈಗ ಇನ್ನು ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಬರೋದಿದೆ. ಮುಂದಿನ ವಾರದಲ್ಲಿ 23ನೇ ತಾರೀಕಿನಿಂದ ಆ ಪರೀಕ್ಷೆ ಕೂಡ ನಡೆಯುತ್ತೆ. ಬಹುತೇಕ ಅದರಲ್ಲೂ ಕೂಡ ಒಂದು 30-40 ಅಥವಾ ಅದಕ್ಕಿಂತ ಹೆಚ್ಚು ಅಂಕದ ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದನೇ ಬರೋ ಸಾಧ್ಯತೆ ಇದೆ. ಇದರಿಂದ ನಮಗೆ ಗೊತ್ತಾಗುವಂತಹ ಅಂಶ ಏನು ಅಂತ ಹೇಳಿದರೆ, ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಇದರಿಂದ ಪರೀಕ್ಷೆಯಲ್ಲಿ ನೀವು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಅದರಲ್ಲಿ ಕೊಟ್ಟಿರುವಂತಹ ಅನ್ವಯ ಆಧಾರಿತ ಪ್ರಶ್ನೆಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಅದೇ ರೀತಿಯ ಅನ್ವಯ ಆಧಾರಿತ ಪ್ರಶ್ನೆಗಳು ಫೈನಲ್ ಎಕ್ಸಾಮ್ನಲ್ಲೂ ಬರುವ ಸಾಧ್ಯತೆ ಇದೆ. ಜೊತೆಗೆ ಕೆಲವು ಕಡ್ಡಾಯವಾಗಿ ಕೇಳುವಂತಹ ಕೆಲವು ಪ್ರಶ್ನೆಗಳಿದ್ದಾವೆ. ಉದಾಹರಣೆಗೆ ಓಮನ ನಿಯಮ, ಜೌಲನ ಉಷ್ಣೋತ್ಪಾದನಾ ನಿಯಮ, ಫ್ಲೆಮಿಂಗನ ಎಡಗೈ ನಿಯಮ, ಬಲಗೈ ಹೆಬ್ಬೆರಳು ನಿಯಮ, ಆಹಾರದ ಸರಪಳಿ, ಕೆಲವು ವ್ಯಾಖ್ಯಾನಗಳು, ಆಹಾರದ ಸರಪಳಿ, ಜೈವಿಕ ಸಂವರ್ಧನೆ, ಅನುರೂಪ ಶ್ರೇಣಿಗಳು, ರಚನಾ ಸಮಾಂಗಿಗಳು, ಐಸೋಮೆರಿಸಮ್, ಪರಾವರ್ತಿತ ಕ್ರಿಯೆ ಮತ್ತು ಕೆಲವು ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಬಹುದು. ಉದಾಹರಣೆಗೆ ಅಡುಗೆ ಸೋಡಾದ ಒಂದೆರಡು ಉಪಯೋಗಗಳು, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಚಲುವೆ ಪುಡಿ, ಮತ್ತು ಕೆಲವು ಗುಣಲಕ್ಷಣಗಳನ್ನು ಕೇಳ್ಬೋದು. ಉದಾಹರಣೆಗೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು, ವ್ಯತ್ಯಾಸಗಳು ಅಂದರೆ ಸರಣಿ ಜೋಡಣೆ, ಸಮಾಂತರ ಜೋಡಣೆ, ಉತ್ಕರ್ಷಣೆ, ಅಪಕರ್ಷಣೆ. ಇಂತಹ 1 ಅಂಕಕ್ಕೆ ಇಂತಹ ಪ್ರಶ್ನೆಗಳನ್ನು ಕೇಳಬಹುದು. ಇವು ಬಹಳ ಸರಳವಾದ ಪ್ರಶ್ನೆಗಳು. ಎಲ್ಲ ವಿದ್ಯಾರ್ಥಿಗಳು ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು. ಇದರ ಜೊತೆಯಲ್ಲಿ ಕೆಲವು ಕಡ್ಡಾಯವಾಗಿ ವಿವರಿಸುವಂತಹ ಪ್ರಶ್ನೆಗಳು ಸಹಿತ ಬರ್ಬೋದು. ಅವು ಯಾವ್ಯಾವ ಇರಬಹುದಪ್ಪ ಅಂದರೆ, ಮಾನವನಲ್ಲಿ ಲಿಂಗ ನಿರ್ಧರಣೆ, ಇದನ್ನು ತಾವು ರೇಖಾಚಿತ್ರ ಸಹಿತ ಬರೆದ್ಬಿಟ್ಟು ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. ಎರಡನೇದು ಮೆಂಡಲನ ಏಕತಳಿ ಸಂಕರಣ, ಚೆಕ್ಕರ್ ಬೋರ್ಡ್ ಸಹಿತ ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ದ್ವಿತಳಿ ಸಂಕರಣ, ಅದನ್ನು ಕೂಡ ಚೆಕ್ಕರ್ ಬೋರ್ಡ್ ಸಹಿತ ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಸಸ್ಯ ಹಾರ್ಮೋನುಗಳ ಕಾರ್ಯಗಳು, ಪ್ರಾಣಿ ಹಾರ್ಮೋನುಗಳ ಕಾರ್ಯಗಳು, ಆ ಹಾರ್ಮೋನುಗಳ ಹೆಸರುಗಳು ಮತ್ತು ಯಾವ್ಯಾವ ಹಾರ್ಮೋನ್ ಯಾವ್ಯಾವ ಕೆಲಸ ಮಾಡುತ್ತೆ ಅನ್ನೋದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಅದೇ ಥರ ನಮ್ಮ ದೇಹದಲ್ಲಿ ಕಂಡುಬರುವಂತಹ ಹಾರ್ಮೋನುಗಳಲ್ಲಿ ಆ ಹಾರ್ಮೋನುಗಳ ಕೊರತೆ ಆದರೆ ಯಾವ ಕಾಯಿಲೆ ಬರಬಹುದು ಅನ್ನೋದ್ರ ಬಗ್ಗೆನೂ ಮಾಹಿತಿ ಇದೆ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಜರಾಯುವಿನ ಕಾರ್ಯ, ರಕ್ತ ಪರಿಚಲನೆ, ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ, ಲವಣಗಳ ತಯಾರಿಕೆ, ಲೋಹದ ಉದ್ಧರಣ ಕ್ರಿಯೆ, ನೈಸರ್ಗಿಕ ವಿದ್ಯಮಾನಗಳು, ವಿವಿಧ ವಿದ್ಯುತ್ ವಾಹಕದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ಗುಣಲಕ್ಷಣಗಳು, ಇವುಗಳ ಬಗ್ಗೆ ಚೆನ್ನಾಗಿ ಗಮನ ಕೊಡಿ. ಇದರ ಜೊತೆಯಲ್ಲಿ ವಿಜ್ಞಾನದಲ್ಲಿ ಕಡ್ಡಾಯವಾಗಿ ನಾವು ಗಮನಿಸಬಹುದಾದಂತಹ ಇನ್ನೊಂದೆರಡು ಪ್ರಶ್ನೆಗಳು ಯಾವುದಪ್ಪ ಅಂದರೆ, ವಿದ್ಯುತ್ ಶಕ್ತಿ ಮತ್ತು ಬೆಳಕು ಪಾಠದಲ್ಲಿ ಲೆಕ್ಕಗಳು ಬರ್ತದೆ. ಬಹಳ ಸರಳವಾದ ಲೆಕ್ಕಗಳಿರ್ತದೆ. ವಿದ್ಯುತ್ ಶಕ್ತಿಯಲ್ಲಿ ಓಮನ ನಿಯಮ ಮತ್ತು ಜೌಲನ ನಿಯಮ
ಇದರ ಸೂತ್ರದ ಆಧಾರದ ಮೇಲೆ ಲೆಕ್ಕಗಳು ಬರ್ಬೋದು, ಸರಣಿ ಮತ್ತು ಸಮಾಂತರ ಜೋಡಣೆಯ ಲೆಕ್ಕಗಳು ಬರ್ಬೋದು. ಜೊತೆಗೆ ತುಂಬ ಸರಳವಾದ ಇನ್ನೊಂದು ವಿಧದ ಲೆಕ್ಕ ಅಂತ ಹೇಳಿದರೆ, ಪ್ರತಿ ತಿಂಗಳು ನಾವು ಮನೆಯಲ್ಲಿ ಕಟ್ಟುವಂತಹ ವಿದ್ಯುತ್ ಬಿಲ್ ಲೆಕ್ಕಾಚಾರ ಮಾಡುವಂತಹ ಪ್ರಶ್ನೆಗಳು ಕೂಡ ಪರೀಕ್ಷೆಯಲ್ಲಿ ಬರ್ಬೋದು. ಈಗಾಗಲೇ ಅನೇಕ ಬಾರಿ ಇಂತಹ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇನ್ನು ಬೆಳಕು ಪಾಠದಲ್ಲಿ ಬೆಳಕಿನ ವಕ್ರೀಭವನ ಮತ್ತು ಬೆಳಕಿನ ಪ್ರತಿಫಲನದ ಆಧಾರದಲ್ಲಿ ಕೆಲವು ಪ್ರಶ್ನೆಗಳು ಬರ್ತದೆ. ಪಿನ ಮಸೂರ ಮತ್ತು ನಿಮ್ನ ದರ್ಪಣದಲ್ಲಿ ವಸ್ತುವಿನ ದೂರ ಅಥವಾ ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯುವಂತಹ ಸರಳವಾದ ಲೆಕ್ಕಗಳನ್ನು ಕೇಳ್ತಾರೆ. ಹಾಗಾಗಿ ದರ್ಪಣದ ಸೂತ್ರ ಮತ್ತು ಮಸೂರದ ಸೂತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಗೆ ವರ್ಧನೆಯನ್ನು ಕಂಡುಹಿಡಿಯುವಂತಹ ಲೆಕ್ಕನೂ ಬರ್ಬೋದು. ಇನ್ನೊಂದು ಸರಳವಾದಂತಹ ಲೆಕ್ಕ ಅಂದರೆ ಮಸೂರದ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡುವಂಥದ್ದು ಲೆಕ್ಕನೂ ಕೂಡ ಪರೀಕ್ಷೆಯಲ್ಲಿ 1 ಅಂಕಕ್ಕೆ ಕೇಳಬಹುದು. ರಸಾಯನಶಾಸ್ತ್ರದಲ್ಲಿ ಕಡ್ಡಾಯವಾಗಿ ನಾವೆಲ್ಲರೂ ನಿರೀಕ್ಷಿಸಬಹುದಾದಂತಹ ಇನ್ನೊಂದೆರಡು ಪ್ರಶ್ನೆಗಳು ಅಂತ ಹೇಳಿದರೆ, ಸಮೀಕರಣಗಳನ್ನು ಸರಿದೂಗಿಸೋದು. ಸರಳವಾದಂತಹ ಸಮೀಕರಣಗಳಿರ್ತದೆ. ಪುಸ್ತಕದಲ್ಲಿ ಕೊಟ್ಟಿರುವಂತಹ ಸಮೀಕರಣಗಳೆಲ್ಲವೂ ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ, ಕೊನೆ ಪಕ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಸರಳವಾದ ಸಮೀಕರಣಗಳನ್ನು ಹೇಗೆ ಸರಿದೂಗಿಸೋದು ಅನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದ್ರ ಜೊತೆಯಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದಲ್ಲಿ ಎಲೆಕ್ಟ್ರಾನ್ ಚುಕ್ಕಿ ರಚನೆ 4-5 ಉದಾಹರಣೆಗಳನ್ನು ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಮೀಥೇನ್ ಇದೆ, ಆಕ್ಸಿಜನ್ ಇದೆ, ಈಥೇನ್ ಇದೆ, ನೈಟ್ರೋಜನ್ ಇದೆ. ಇವುಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡಿ. ಜೊತೆಗೆ ರಾಸಾಯನಿಕ ಅಣುಸೂತ್ರಗಳು ಅಣುಸೂತ್ರ ಮತ್ತು ರಚನಾ ಸೂತ್ರಗಳನ್ನು ಬರೆಯೋದು. ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ಸೂತ್ರಗಳು, ಉದಾಹರಣೆಗೆ ಬೆನ್ಝೀನ್, ಸೈಕ್ಲೋಹೆಕ್ಸೇನ್ ಮತ್ತು ಫಂಕ್ಷನಲ್ ಗ್ರೂಪ್ಸ್, ಕ್ರಿಯಾ ಗುಂಪುಗಳ ಹೆಸರುಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇವುಗಳನ್ನು ನಾವೆಲ್ಲರೂ ನಿರೀಕ್ಷೆ ಮಾಡಬಹುದಾದಂತಹ ಸುಲಭವಾದ ಪ್ರಶ್ನೆಗಳು. ಪರೀಕ್ಷೆಯಲ್ಲಿ ಈ ಅನೇಕ ಬಾರಿ ಇವೆಲ್ಲ ಕೇಳಿದ್ದಾರೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ರೀತಿಯ ಪ್ರಶ್ನೆಗಳು, ಹಲವಾರು ಪ್ರಶ್ನೆಗಳು ಬಂದಿದೆ. ಇದರ ಜೊತೆಯಲ್ಲಿ ಸುನಿಲ್, ಪ್ರತಿ ಚಾಪ್ಟರ್ಲಿ ನಾವು ಹೆಚ್ಚು ಅಂಕಗಳನ್ನು ಪಡೆಯಬೇಕು ಅಂತ ಹೇಳಿದರೆ ಯಾವ್ಯಾವ ವಿಚಾರಗಳನ್ನು ಹೆಚ್ಚು ಗಮನಿಸಬಹುದು ಅಂತ ಹೇಳ್ತೀರಾ? ಸರ್, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಈ ಒಂದು ಘಟಕಕ್ಕೆ ನಾವು ನೋಡೋದಾದರೆ, ರಾಸಾಯನಿಕ ಕ್ರಿಯೆ ಜರುಗಿದೆ ಎಂದು ನಿರ್ಧರಿಸಲು ಸಹಾಯಕವಾಗುವ ಕೆಲವು ವೀಕ್ಷಣೆಯ ಅಂಶಗಳು, ಉದಾಹರಣೆಗೆ ಬಣ್ಣ ಅಥವಾ ಏನು ಪ್ರಕ್ಷೇಪಣ ಆಗುವಂಥದ್ದು, ಇವುಗಳನ್ನು ನಾವು ಬರಿಬೇಕಾಗತ್ತೆ. ಹಾಗೆಯೇ ರಾಸಾಯನಿಕ ಕ್ರಿಯೆಗಳ ವಿಧಗಳ ಮೇಲೆ ನಾವು ಹೆಚ್ಚು ಕೇಂದ್ರೀಕೃತ ಮಾಡಬೇಕಾಗತ್ತೆ. ಅದಲ್ಲದೆ ನಾವು ರೆಡಾಕ್ಸ್ ಕ್ರಿಯೆಗಳು ಎಂದರೇನು, ಅಥವಾ ರೆಡಾಕ್ಸ್ ಕ್ರಿಯೆಗಳಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ, ಉತ್ಕರ್ಷಿಸುವ ವಸ್ತು ಯಾವುದು, ಅಪಕರ್ಷಿಸುವ ವಸ್ತು ಯಾವುದು. ಹಾಗೆಯೇ ಒಂದು ನಿಮಿಷ ಸುನಿಲ್, ಈ ವಿಚಾರವಾಗಿ ಪರೀಕ್ಷೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಯಲ್ಲಿ ಅವರೇ ಒಂದು ಸಮೀಕರಣವನ್ನು ಕೊಟ್ಬಿಟ್ಟು ಇದರಲ್ಲಿ ಯಾವ ವಸ್ತು ಉತ್ಕರ್ಷಣೆಗೊಂಡಿದೆ ಅಥವಾ ಯಾವ ವಸ್ತು ಅಪಕರ್ಷಣೆಗೊಂಡಿದೆ ಅಂತ ಕೇಳ್ತಾರೆ. ಉತ್ಕರ್ಷಣೆಗೊಂಡ ಮತ್ತು ಅಪಕರ್ಷಣೆಗೊಂಡ ವಸ್ತುಗಳು ಯಾವುದು ಅಂತ ಕೇಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಒಂದು 2-3 ಆ ಥರದ ಸಮೀಕರಣಗಳ ಉದಾಹರಣೆಗಳನ್ನು ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ಯಾಕೆಂದರೆ ಅನೇಕ ಬಾರಿ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳಿಗೆ ತಪ್ಪು ಉತ್ತರ ಬರೆದಿರೋದನ್ನು ನಾವು ಗಮನಿಸಿದ್ದೀವಿ. ರಿಯಾಕ್ಷನನ್ನು ಬ್ಯಾಲೆನ್ಸ್ ಮಾಡಿಬಿಟ್ಬಿಡ್ತಾರೆ, ಇಲ್ಲ ಎರಡನ್ನೂ ಬರೆದು ಬಂದುಬಿಡ್ತಾರೆ. ಉತ್ಕರ್ಷಣೆ ಹೊಂದಿರುವ ವಸ್ತು ಇಂಥದ್ದು ಅಂತ ಬರೀಬೇಕು, ಅಪಕರ್ಷಣೆ ಹೊಂದಿರುವ ವಸ್ತು ಇಂಥದ್ದು ಅಂತ ಹೇಳಿ ನಿಖರವಾಗಿ ಬರಿಬೇಕಾಗತ್ತೆ. ಹೌದು ಸರ್. ಇದರಲ್ಲೇ ಮುಂದುವರೆದ್ರೆ ನಾವು ಕಮಟುವಿಕೆ ಹೆಚ್ಚಾಗಿ ಪ್ರತಿ ಸಲನೂ ಕೂಡ ನಾವು ಗಮನಿಸಬೇಕಾಗಿದೆ ಅಂತ ಹೇಳಿದ್ರೆ, ಕಮಟುವಿಕೆ ಬಹಳಷ್ಟು ಸಲ ಪುನರಾವರ್ತನೆ ಆಗಿದೆ. ಕಮಟುವಿಕೆ ಎಂದರೇನು, ಕಮಟುವಿಕೆಯನ್ನು ತಡೆಗಟ್ಟುವ ವಿಧಾನ ಏನು, ಕಮಟುವಿಕೆ ಏಕೆ ಆಗುತ್ತದೆ ಅಂತಲೂ ಕೇಳ್ಬೋದು. ಇದಲ್ಲದೆ ವ್ಯತ್ಯಾಸಗಳನ್ನು ನೋಡೋದಾದರೆ ಇದೇ ಪಾಠದಲ್ಲಿ ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ವ್ಯತ್ಯಾಸವನ್ನು ಕೂಡ ಕೇಳ್ಬೋದು. ಹಾಗೆಯೇ ವ್ಯತ್ಯಾಸಗಳ ಪಟ್ಟಿನೇ ಮಾಡೋದು ಹೋದರೆ ನಮಗೆ ಉತ್ಕರ್ಷಣೆ ಮತ್ತು ಅಪಕರ್ಷಣೆಯ ವ್ಯತ್ಯಾಸವನ್ನು ಕೂಡ ಕೇಳ್ಬೋದು. ಇದಲ್ಲದೆ ಇದರಲ್ಲಿ ಸಮೀಕರಣವನ್ನು ಸರಿದೂಗಿಸುವುದು ಅನ್ನುವ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಪದ ಸಮೀಕರಣವನ್ನು ಕೊಟ್ಬಿಟ್ಟು ರಾಸಾಯನಿಕ ಸಮೀಕರಣವನ್ನು ಬರಲಿಕ್ಕೂ ಕೂಡ ಕೇಳ್ತಾರೆ. ಆಗ ರಾಸಾಯನಿಕ ಸಮೀಕರಣ ಬರೆದು ಅದನ್ನು ಸರಿದೂಗಿಸಿ ಅಂತಲೂ ಕೂಡ ಕೇಳ್ಬೋದು. ವಿದ್ಯಾರ್ಥಿಗಳು ಇದನ್ನು ಕೂಡ ಗಮನಿಸಬೇಕು. ಜೊತೆಗೆ ರಾಸಾಯನಿಕ ಕ್ರಿಯೆಯಲ್ಲಿ 4 ವಿಧಗಳಿದ್ದಾವೆ: ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ಸ್ಥಾನಪಲ್ಲಟ ಮತ್ತು ದ್ವಿಸ್ಥಾನಪಲ್ಲಟ. ಇದರಲ್ಲಿ ಪರೀಕ್ಷೆಯಲ್ಲಿ 1-2 ರಿಯಾಕ್ಷನ್ಸನ್ನು ಅವರೇ ಕೊಟ್ಟು ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂತ ಕೇಳೋ ಸಾಧ್ಯತೆ ಇರ್ತದೆ. ಇದನ್ನು ಕೂಡ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಗಮನಿಸ್ಕೋಬೇಕು. ಮುಂದಿನ ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇದು ಸ್ವಲ್ಪ ದೊಡ್ಡ ಪಾಠನೇ. ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ನಿರೀಕ್ಷಿಸಬಹುದು. ಮುಖ್ಯವಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಗಳು, ಅದರಲ್ಲೂ
ಯಾವುದನ್ನು ನಾವು ಆಮ್ಲ ಅಂತ ಕರಿತೀವಿ. ಆಮ್ಲ ಅಂತ ಕರಿಬೇಕಾದ್ರೆ ಅದರ ಪ್ರಮುಖವಾದ ಅಂಶ H+ ಹೈಡ್ರೋಜನ್ ಅಯಾನುಗಳು ಇರಬೇಕು. ಪ್ರತ್ಯಾಮ್ಲ ಅಂದರೆ OH- ಹೈಡ್ರಾಕ್ಸಿಲ್ ಅಯಾನುಗಳು ಇರಬೇಕು. ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಇದ್ರ ಜೊತೆಯಲ್ಲಿ ಈ ಕೆಲವು ಪ್ರಕ್ರಿಯೆಗಳನ್ನು ವಿವರಿಸಬೇಕಾಗತ್ತೆ. ಉದಾಹರಣೆಗೆ, ಆಮ್ಲವನ್ನು ಸಾರರಿಕ್ತಗೊಳಿಸುವಿಕೆಯ ವಿಧಾನ ಯಾವುದು? ಹೌ ಟು ಡೈಲ್ಯೂಟ್ ಆ್ಯನ್ ಆ್ಯಸಿಡ್. ದಂತಕ್ಷಯನ, ಹಲ್ಲು ಏಕೆ ಹುಳುಕಾಗುತ್ತೆ? ಎಕ್ಸ್ಪ್ಲೈನಿಂಗ್ ದ ಎಫೆಕ್ಟ್ಸ್ ವಾಟ್ ಹ್ಯಾಪನ್ಸ್, ಅಂದರೆ ಈ ಕೆಳಗಿನ ಸಂದರ್ಭಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಉದಾಹರಣೆಗೆ, ಜೇನುಹುಳು ಅಥವಾ ಇರುವೆ ಕಚ್ಚಿದ ಜಾಗಕ್ಕೆ ಅಡುಗೆ ಸೋಡಾ ದ್ರಾವಣವನ್ನು ಲೇಪಿಸಿದಾಗ ಏನಾಗುತ್ತೆ ಅಂತ ಕೇಳ್ತಾರೆ. ಅಥವಾ ಸಾರೀಕೃತ ಆಮ್ಲವನ್ನು ನೀರಿಗೆ ಸೇರಿಸಿದರೆ ಏನಾಗಬಹುದು? ಅಥವಾ ಕ್ಲೋರಿನ್ ಅನಿಲವನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಅಥವಾ ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಏನಾಗುತ್ತೆ? ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಗಾಳಿಗೆ ಓಪನ್ ಆಗಿ ತೆಗೆದಿಟ್ಟರೆ ಏನಾಗುತ್ತೆ? ಅಥವಾ ತಟಸ್ಥೀಕರಣ ಕ್ರಿಯೆ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಏನಾಗುತ್ತೆ? ಹಸಿರು ಬಣ್ಣದ ಕಬ್ಬಿಣದ ಸಲ್ಫೇಟ್ ಅಥವಾ ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಏನಾಗುತ್ತೆ? ಈ ರೀತಿಯ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಜೊತೆಗೆ ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಬ್ಲೀಚಿಂಗ್ ಪೌಡರ್ ಇವುಗಳ ರಾಸಾಯನಿಕ ಹೆಸರು, ಅಣುಸೂತ್ರಗಳು ಮತ್ತು ಈಗ ನಾನಾಗಲೇ ಹೇಳಿದ ಹಾಗೆ ಕನಿಷ್ಠ ಪಕ್ಷ ಯಾವುದಾದ್ರೂ 2 ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಮಕ್ಕಳೇ, ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಕಾರಣಗಳನ್ನು ಕೊಡಿ ಅಂತ ಹೇಳಿ ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಅದು ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತೆ, ಏಕೆ ಅಂತ ಕೇಳ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಗಾಳಿ ಹೋಗದೇ ಇರುವಂತಹ ಸಂಗ್ರಾಹಕಗಳಲ್ಲಿ, ಏರ್ ಟೈಟ್ ಕಂಟೈನರ್ಗಳಲ್ಲಿ ಇಡ್ತಾರೆ, ಯಾಕೆ ಅಂತ ಕೇಳಬಹುದು. ಅಜೀರ್ಣ ಆದಾಗ ಮಿಲ್ಕ್ ಆಫ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ಬಳಸ್ತಾರೆ, ಯಾಕೆ ಬಳಸ್ತಾರೆ ಅಂತ ಕೇಳ್ಬೋದು. ಹೊಲ ಗದ್ದೆಗಳಿಗೆ ರೈತರು ಸುಟ್ಟ ಸುಣ್ಣವನ್ನು ಸೇರಿಸಿ ಅಂತ ಕೃಷಿ ಅಧಿಕಾರಿಗಳು ಅವರಿಗೆ ಸಲಹೆ ಕೊಡ್ತಾರೆ, ಯಾಕಿರ್ಬೋದು ಅಂತ ಕೇಳ್ಬೋದು. ಟೂತ್ ಪೇಸ್ಟನ್ನು ನಾವು ಬಳಸಿದಾಗ ನಮ್ಮ ಹಲ್ಲು ಹುಳುಕಾಗೋದನ್ನು ತಡೆಯಬಹುದು, ಯಾಕೆ ಅಂತ ಕೇಳ್ಬೋದು. ಯಾಕೆಂತಂದರೆ ಟೂತ್ ಪೇಸ್ಟ್ ಒಂದು ಕ್ಷಾರೀಯ ಗುಣವನ್ನು ಹೊಂದಿರುವಂತಹ ವಸ್ತು, ಆಲ್ಕಲೈನ್ ಟೂತ್ ಪೇಸ್ಟ್ ಅದು, ಹಾಗಾಗಿ ಹಲ್ಲು ಹುಳುಕಾಗೋದನ್ನು ತಡೆಯುತ್ತೆ ಅಂತ ಬರಿಬೇಕಾಗತ್ತೆ. ಗ್ಲೂಕೋಸ್ ದ್ರಾವಣದ ಮೂಲಕ ವಿದ್ಯುತ್ ಹರಿಯೋದಿಲ್ಲ, ಆದರೆ ಆಮ್ಲದ ಮುಖಾಂತರ, ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರಲಿ, ನೈಟ್ರಿಕ್ ಆಮ್ಲ ಆಗಿರಲಿ, ಅದ್ರ ಮುಖಾಂತರ ವಿದ್ಯುತ್ ಹರಿಯುತ್ತೆ, ಯಾಕೆ ಅಂತ ಕೇಳ್ಬೋದು. ಹೈಡ್ರೋಜನ್ ಕ್ಲೋರೈಡ್ನ ಶುಷ್ಕ ಹೊಗೆ ಅಂದರೆ ಡ್ರೈ ಗ್ಯಾಸ್ ಲಿಟ್ಮಸ್ನ ಬಣ್ಣವನ್ನು ಬದಲಾಯಿಸುವುದಿಲ್ಲ, ನೀಲಿ ಲಿಟ್ಮಸ್ನ ಬಣ್ಣವನ್ನು ಬದಲಾಯಿಸುವುದಿಲ್ಲ, ಯಾಕೆ ಅಂತ ಕೇಳ್ತಾರೆ. ಈ ರೀತಿಯ ಪ್ರಶ್ನೆಗಳನ್ನು ಸ್ವಲ್ಪ ಯೋಚನೆ ಮಾಡಿ ಉತ್ತರಿಸಬೇಕಾಗತ್ತೆ. ನೀಲಿ ಲಿಟ್ಮಸ್ ಕಾಗದವನ್ನು ತೆಗೆದುಕೊಂಡು ನಾವು ಪ್ರತ್ಯಾಮ್ಲವನ್ನು ಯಾವ ರೀತಿ ಪರೀಕ್ಷೆ ಮಾಡ್ಬೋದು ನೋಡಿ. ಟೆಸ್ಟಿಂಗ್ ಎ ಬೇಸ್ ಯೂಸಿಂಗ್ ಬ್ಲೂ ಲಿಟ್ಮಸ್ ಪೇಪರ್. ವಾಟ್ ಹ್ಯಾಪನ್ಸ್ ಬೈ ಪಾಸಿಂಗ್ ಎಕ್ಸಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ಟು ದ ಸೊಲ್ಯೂಷನ್ ಆಫ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದು ಲೈಮ್ ವಾಟರ್ ಟೆಸ್ಟ್, ಸುಣ್ಣದ ತಿಳಿನೀರಿನ ಪರೀಕ್ಷೆ, ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಆಗಿರ್ತದೆ. ಜೊತೆಗೆ ಈ ಕೆಳಗಿನ ಕ್ರಿಯೆಗಳಲ್ಲಿ ಯಾವ ರೀತಿಯ ಲವಣಗಳು ಉತ್ಪತ್ತಿಯಾಗುತ್ತೆ? ಎ ಸೊಲ್ಯೂಷನ್ ಹ್ಯಾವಿಂಗ್ pH ವ್ಯಾಲ್ಯೂ 1 ಈಸ್ ಆ್ಯಡೆಡ್ ಟು ಎ ಸೊಲ್ಯೂಷನ್ ಹ್ಯಾವಿಂಗ್ pH ವ್ಯಾಲ್ಯೂ 14. ಈ ರೀತಿಯ ಪ್ರಶ್ನೆಗಳು ಬರಬಹುದು. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ದೊರಕುವಂತಹ ಉತ್ಪನ್ನಗಳು ಯಾವುದು ಮತ್ತು ಪ್ರತಿ ಉತ್ಪನ್ನದ 2 ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳ್ಬೋದು. ಆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಸಮೀಕರಣವನ್ನು, ಬ್ಯಾಲೆನ್ಸ್ಡ್ ಈಕ್ವೇಷನನ್ನು ಬರೆಯೋದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಕೊನೆಗೊಂದು ಸಣ್ಣ ಟಾಪಿಕ್ ಇದೆ, ನೀರಿನ ಸ್ಫಟಿಕೀಕರಣ ಲವಣ. ಸ್ಫಟಿಕೀಕರಣ ನೀರಿನ ಅಣುಗಳನ್ನು ಹೊಂದಿರುವ ಸಂಯುಕ್ತಗಳಿಗೆ 1-2 ಉದಾಹರಣೆಗಳನ್ನು ಕೊಡಿ ಅಂತ ಕೇಳ್ಬೋದು. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ. ಇಷ್ಟು ಪ್ರಶ್ನೆಗಳು ಈ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಿಂದ ನಿರೀಕ್ಷಿಸಬಹುದು. ಮುಂದಿನ ಒಂದು ಪಾಠ ನೋಡೋದಾದರೆ ನಾವು ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾವು ಸಂಕೇತಗಳನ್ನು ನಾವು ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ದೀವಿ. ಈ ಸಂಕೇತಗಳನ್ನು ಅಭ್ಯಾಸ ಮಾಡೋದಲ್ಲದೆ ಅವುಗಳನ್ನು ಕೊಟ್ಟಾಗಲೂ ಕೂಡ ಅದನ್ನು ಬರೆಯುವಂಥದ್ದನ್ನು ಕೂಡ ನಾವು ಮುಂದುವರಿಸಬೇಕಾಗತ್ತೆ. ಈ ಪಾಠದಲ್ಲಿ 2 ನಿಯಮಗಳಿದ್ದಾವೆ. ಆ ನಿಯಮಗಳು ಬಹಳ ಮುಖ್ಯವಾಗಿದ್ದಾವೆ. ಒಂದು ಓಮನ ನಿಯಮ, ಇನ್ನೊಂದು ಜೌಲ್ನ ಉಷ್ಣೋತ್ಪಾದನಾ ನಿಯಮ. ಇದಲ್ಲದೆ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಒಂದು ಪ್ರಶ್ನೆ ಕೇಳ್ಬೋದು. ಅಥವಾ ವಾಹಕದ ರೋಧವನ್ನು ಉದ್ದವನ್ನು ಹೆಚ್ಚಿಸಿದಾಗ ಏನಾಗುತ್ತದೆ, ಅಥವಾ ವಾಹಕದ ಅಡ್ಡಕೊಯ್ತವನ್ನು ಹೆಚ್ಚಿಸಿದರೆ ಅಥವಾ ಕಡಿಮೆ ಮಾಡಿದರೆ ಏನಾಗುತ್ತದೆ ಎನ್ನುವಂತಹ ಅನ್ವಯ ಪ್ರಶ್ನೆಗಳನ್ನು ಕೂಡ ಅವರು ಕೇಳಬಹುದು. ಇದಲ್ಲದೆ ಸರಣೀಕ್ರಮ ಜೋಡಣೆಯಲ್ಲಿ ಮಂಡಲವನ್ನು ಕೊಟ್ಟು ಅದರ ಒಟ್ಟಾರೆ ರೋಧವನ್ನು ಕಂಡುಹಿಡಿಯಿರಿ ಎನ್ನುವ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಅದಲ್ಲದೆ ಸಮಾನಾಂತರ ರೋಧದ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಲೆಕ್ಕವನ್ನು ಇದರಲ್ಲಿ ಸಾಮಾನ್ಯವಾಗಿ ಕೇಳ್ತಾ ಇದ್ದಾರೆ. ಇದಲ್ಲದೆ ವಾಹಕದಲ್ಲಿ
ನಾವು ರೋಧಗಳ ಸಂಯೋಜನೆ ಒಳಗೊಂಡಂತಹ ಸರಳ ಲೆಕ್ಕಗಳಲ್ಲದೆ ಕೆಲವು ಸಂಕೀರ್ಣ ಲೆಕ್ಕಗಳು ಕೂಡ ಬರ್ತಾ ಇದೆ. ಈ ಜೌಲನ ನಿಯಮದ ಅನ್ವಯಗಳು ಇವುಗಳಿಗೆ ಹೆಚ್ಚಾಗಿ ನಾವು ಪ್ರಶ್ನೆಗಳನ್ನು ನೋಡೋದಾದರೆ ಫ್ಯೂಸ್ನ ಬಳಕೆ ಏಕೆ, ಅಥವಾ ಜೌಲ್ನ ನಿಯಮವನ್ನು ಅನ್ವಯಿಸಿಕೊಂಡು ಬಳಸಬಹುದಂತಹ ವಸ್ತುಗಳು ಯಾವುವು, ಇದಲ್ಲದೆ ಹೆಚ್ಚಿನ ಒಂದು ಅನ್ವಯ ಪ್ರಶ್ನೆಗಳಾದರೆ ಓಮನ ನಿಯಮದ ಮೇಲೆ ಪ್ರಶ್ನೆ, ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು. ಇದ್ರ ಜೊತೆಯಲ್ಲಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇದೆ. ಅದು ಯಾವುದಪ್ಪ ಅಂತ ಹೇಳಿದರೆ ವಿದ್ಯುತ್ ಸಾಮರ್ಥ್ಯದ ಬಗ್ಗೆ. ವಿದ್ಯುತ್ ಸಾಮರ್ಥ್ಯ ಅಂದ್ರೇನು ಮತ್ತು ವಿದ್ಯುತ್ ಸಾಮರ್ಥ್ಯದ ಏಕಮಾನ ಅಂದ್ರೇನು, ಈ ಥರದ ಕೆಲವು ನಿಯಮಗಳನ್ನು ಮತ್ತು ವ್ಯಾಖ್ಯಾನಗಳನ್ನು ಕೇಳುವ ಸಾಧ್ಯತೆ ಇದೆ. ಈ ಚಾಪ್ಟರ್ನಲ್ಲಿ ರೋಧಶೀಲತೆ, ವಿದ್ಯುತ್ ಪ್ರವಾಹ, ವಿಭವಾಂತರ, ವಿದ್ಯುತ್ ಆವೇಶ ಇವುಗಳ ಏಕಮಾನಗಳು ಮತ್ತು ಇವುಗಳ ಡೆಫಿನೇಷನ್ಸ್ ಬರೆಯೋದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಇವು ಬಹಳ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ತುಂಬ ಸುಲಭವಾಗಿ ಅಂಕಗಳನ್ನು ಪಡೆಯಬಹುದು. ಯಾಕೆಂತಂದರೆ ಇದು ಪ್ರತಿ ವರ್ಷ ಪರೀಕ್ಷೆಯಲ್ಲಿ ಪುನರಾವರ್ತನೆ ಆಗ್ತಾ ಇರುವಂತಹ ಪ್ರಶ್ನೆಗಳು. ಜೀವಕ್ರಿಯೆಗಳು ಅನ್ನೋ ಪಾಠದಲ್ಲಿ ನಾವು ನೋಡೋದಾದರೆ ಇದರಲ್ಲಿ ಒಂದು ಚಿತ್ರವನ್ನು ನಾವು ಕಡ್ಡಾಯವಾಗಿ ನಿರೀಕ್ಷಿಸಬಹುದು. ಹೃದಯ ಅಥವಾ ನೆಫ್ರಾನ್ ಇವೆರಡರಲ್ಲಿ ಒಂದು ಚಿತ್ರ ಬರ್ಬೋದು. ಜೊತೆಗೆ ಪತ್ರರಂಧ್ರ, ತೆರೆದ ಅಥವಾ ಮುಚ್ಚಿದ ಪತ್ರರಂಧ್ರ, ಈ ಮೂರರಲ್ಲಿ ಒಂದು ಡಯಾಗ್ರಾಮ್ನ ಪರೀಕ್ಷೆಯಲ್ಲಿ ನಿರೀಕ್ಷಿಸಬಹುದು. ಇದರಲ್ಲಿ ವ್ಯತ್ಯಾಸಗಳನ್ನು ಬರೆಯೋದಕ್ಕೆ ವಿಲ್ಲೈ ಮತ್ತು ಆಲ್ವಿಯೋಲೈಗಳ ವ್ಯತ್ಯಾಸ, ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ, ಏರೋಬಿಕ್ ಆ್ಯಂಡ್ ಅನೇರೋಬಿಕ್ ರೆಸ್ಪಿರೇಷನ್, ರಕ್ತ ಮತ್ತು ದುಗ್ಧರಸ, ಬ್ಲಡ್ ಆ್ಯಂಡ್ ಲಿಂಫ್, ಆರ್ಟ್ರೀಸ್ ಆ್ಯಂಡ್ ವೈನ್ಸ್, ಅಪಧಮನಿಗಳು ಮತ್ತು ಅಭಿಧಮನಿಗಳು, ಗ್ಸೈಲಮ್ ಮತ್ತು ಫ್ಲೋಯಮ್ ಇವುಗಳ ವ್ಯತ್ಯಾಸಗಳನ್ನು ಬರೀಲಿಕ್ಕೆ ಹೇಳ್ತಾರೆ. ಮಕ್ಕಳ ಪರೀಕ್ಷೆಯಲ್ಲಿ ವ್ಯತ್ಯಾಸಗಳನ್ನು ಬರೀಲಿಕ್ಕೆ ಕೇಳಿದಾಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮಾಡುವಂಥ ಒಂದು ಮಿಸ್ಟೇಕ್ ಏನಂತಂದರೆ, ಈ ವ್ಯತ್ಯಾಸಗಳನ್ನು ಕೇಳಿದಾಗ ಅದನ್ನು ಪ್ಯಾರಾಗ್ರಾಫ್ ರೂಪದಲ್ಲಿ 1 by 1 ಬರೀತಾರೆ. ಆ ರೀತಿ ಬರೀಬಾರ್ದು. ವ್ಯತ್ಯಾಸಗಳನ್ನು ಕೇಳಿದಾಗ ಕಡ್ಡಾಯವಾಗಿ 2 ಕಾಲಮ್ ಹಾಕ್ಬಿಟ್ಟು ಅವರು ಎಷ್ಟು ವ್ಯತ್ಯಾಸಗಳನ್ನು ಬರೀಲಿಕ್ಕೆ ಕೇಳಿರ್ತಾರೆ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಬರಿಬೇಕಾಗತ್ತೆ. ವಿವರಣೆಗೆ ಸಂಬಂಧಪಟ್ಟಂತೆ ದ್ಯುತಿಸಂಶ್ಲೇಷಣೆಯಲ್ಲಿ ನಡೆಯುವ ಹಂತಗಳು ಯಾವುದಾವುದು ಅಂತ ಕೇಳ್ಬೋದು. ವಾಟ್ ಆರ್ ದ ಇವೆಂಟ್ಸ್ ಆಫ್ ಫೋಟೋಸಿಂಥಸಿಸ್, ಪತ್ರರಂಧ್ರದ ಕಾರ್ಯಗಳು, ನೆಫ್ರಾನ್ನ ರಚನೆ ಮತ್ತು ಕಾರ್ಯ ಅಂದರೆ ಮೂತ್ರದ ಉತ್ಪಾದನೆ ಮಾನವನಲ್ಲಿ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ, ಇಮ್ಮಡಿ ಪರಿಚಲನೆಯ ಅರ್ಥ ಮತ್ತು ಮಹತ್ವ. ನೋಡಿ ಮಕ್ಕಳೇ, ಈ ಇಮ್ಮಡಿ ಪರಿಚಲನೆಯ ಬಗ್ಗೆ ಪ್ರತಿ ವರ್ಷ ಅನ್ವಯ ಆಧಾರಿತ ಪ್ರಶ್ನೆಗಳು ಕೇಳ್ತಾನೇ ಇದ್ದಾರೆ. ಅಂದರೆ ಉದಾಹರಣೆಗೆ ಇದರಲ್ಲಿ ಮಾನವ ಮತ್ತು ಇತರೆ ಪ್ರಾಣಿಗಳಿಗೆ ಹೋಲಿಕೆ ಮಾಡಿಬಿಟ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಹೇಗೆ ಅಂತ ಹೇಳಿದರೆ, ಮಾನವನ ದೇಹದ ಹೃದಯದಲ್ಲಿ 4 ಕೋಣೆಗಳಿರ್ತದೆ. ಆದರೆ ಮೀನುಗಳಲ್ಲಿ, ಉಭಯವಾಸಿಗಳಲ್ಲಿ, ಸರೀಸೃಪಗಳಲ್ಲಿ 4 ಕೋಣೆಗಳಿರೋದಿಲ್ಲ. ಮೀನುಗಳಲ್ಲಾದರೆ 2 ಕೋಣೆಯ ಹೃದಯ ಇರ್ತದೆ, ಸರೀಸೃಪ ಮತ್ತು ಉಭಯವಾಸಿಗಳಲ್ಲಿ 3 ಕೋಣೆಯ ಹೃದಯ ಇರ್ತದೆ. ಈ ರೀತಿ ಇರೋದ್ರಿಂದ ಅದರ ಪ್ರಾಮುಖ್ಯತೆ ಏನು ಅಂತ ಕೇಳ್ಬೋದು. ಇಲ್ಲಿ ನಾವು ಶೀತರಕ್ತ ಮತ್ತು ಬಿಸಿರಕ್ತ ಪ್ರಾಣಿಗಳಲ್ಲಿ ಇರುವಂತಹ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡು ಈ ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾಗತ್ತೆ. ಬಹುತೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ದುಗ್ಧರಸದ ಉಂಟಾಗುವಿಕೆ ಮತ್ತು ಇದರ ಘಟಕಗಳು, ಸಸ್ಯದಲ್ಲಿ ವಿಸರ್ಜನೆ, ಎಕ್ಸ್ಕ್ರಿಷನ್ ಇನ್ ಪ್ಲಾಂಟ್, ಮಾನವನಲ್ಲಿ ವಿಸರ್ಜನೆಯ ಜೊತೆಯಲ್ಲಿ ಸಸ್ಯಗಳಲ್ಲಿ ತ್ಯಾಜ್ಯಗಳು ಹೇಗೆ ವಿಸರ್ಜನೆ ಆಗುತ್ತೆ ಅಂತ ಹಂತಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಒಂದು 2-3 ಉದಾಹರಣೆಗಳಿದ್ದಾವೆ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಗ್ಸೈಲಮ್ ಮತ್ತು ಫ್ಲೋಯಮ್ ವಿವರಿಸಿ, ಅಂದರೆ ಗ್ಸೈಲಮ್ ಕಾರ್ಯವನ್ನು ವಿವರಿಸಿ, ಫ್ಲೋಯಮ್ನ ಕಾರ್ಯವನ್ನು ವಿವರಿಸಿ ಅಂತಲೂ ಕೇಳ್ತಾರೆ. ಜೊತೆಗೆ ಒಂದು ಫ್ಲೋ ಚಾರ್ಟ್ ಇದೆ ಅದರಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ. ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇನ್ ವೇರಿಯಸ್ ಆರ್ಗ್ಯಾನಿಸಮ್ಸ್, ವಿವಿಧ ಜೀವಿಗಳಲ್ಲಿ ಗ್ಲೂಕೋಸ್ ಹೇಗೆ ವಿಭಜನೆ ಆಗುತ್ತದೆ ಎನ್ನುವುದನ್ನು ವಿವರಿಸಿ ಅಂತಲೂ ಕೇಳ್ಬೋದು. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಮೈಟೋಕಾಂಡ್ರಿಯಾದಲ್ಲಿ ಯಾವ ರೀತಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ, ಸ್ನಾಯು ಕೋಶಗಳಲ್ಲಿ ಏನಾಗುತ್ತೆ, ಈಸ್ಟ್ ಕೋಶಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ನಮ್ಮ ದೇಹದಲ್ಲಿರುವಂತಹ ವಿವಿಧ ಜೀರ್ಣಗ್ರಂಥಿಗಳು ಅಂದರೆ ಲಾಲಾಗ್ರಂಥಿ, ಮೇದೋಜೀರಕ ಗ್ರಂಥಿ, ಜಠರ, ಸಣ್ಣ ಕರಳು, ಈ ಥರದ ವಿವಿಧ ಜೀರ್ಣಗ್ರಂಥಿಗಳಲ್ಲಿ ಯಾವ ಯಾವ ಜೀರ್ಣರಸಗಳು ಸ್ರವಿಕೆ ಆಗುತ್ತೆ, ಅದರಲ್ಲಿ ಯಾವ ಯಾವ ಕಿಣ್ವಗಳಿರ್ತದೆ ಅಂದರೆ ಅಮೈಲೇಸ್, ಟ್ರಿಪ್ಸಿನ್, ಪೆಪ್ಸಿನ್, ಲಿಪೇಸ್, ಈ ಕಿಣ್ವಗಳು ಮತ್ತು ಅವುಗಳ ಕಾರ್ಯಗಳು, ಇದ್ರ ಬಗ್ಗೆ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. ಜೊತೆಗೆ ಲಿವರ್ನಿಂದ ಬೈಲ್ ಜ್ಯೂಸ್ ಸೆಕ್ರೇಟ್ ಆಗುತ್ತೆ, ಆದರೆ ಬೈಲ್ ಜ್ಯೂಸ್ನಲ್ಲಿ ಯಾವುದೇ ಕಿಣ್ವಗಳು ಇರೋದಿಲ್ಲ, ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಜಠರದಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೀತದೆ, ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೀತದೆ, ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೀತದೆ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸಸ್ಯಗಳಲ್ಲಿ ನೀರಿನ ಮೇಲ್ಮುಖ ಸೆಳೆತದ ಮೇಲೆ ಬಾಷ್ಪ ವಿಸರ್ಜನೆಯ ಪ್ರಭಾವ, ವಾಟ್ ಈಸ್ ದ ಎಫೆಕ್ಟ್ ಆಫ್ ಟ್ರಾನ್ಸ್ಪಿರೇಷನ್ ಆನ್ ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ ಇನ್
ಪ್ಲಾಂಟ್ಸ್? ಈ ಥರದ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. ಇನ್ನು ಕಾರಣ ಕೊಡಿ ಅನ್ನುವಂತಹ ಪ್ರಶ್ನೆಗಳನ್ನು ನೋಡಿದ್ರೆ ಅದರಲ್ಲಿ ಜಲಚರಗಳ ಉಸಿರಾಟದ ವೇಗವು ನೆಲವಾಸಿ ಜೀವಿಗಳಿಗಿಂತಲೂ ಅಧಿಕವಾಗಿರುತ್ತದೆ. ದ ಬ್ರೀದಿಂಗ್ ರೇಟ್ ಆಫ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಈಸ್ ಮೋರ್ ದ್ಯಾನ್ ದ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್. ಏಕೆ ಅಂತ ಕೇಳ್ತಾರೆ. ದ ಅಮೌಂಟ್ ಆಫ್ ಎನರ್ಜಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಹಿಮೋಗ್ಲೋಬಿನ್ ಇನ್ ದ ಬ್ಲಡ್. ಅಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಪ್ರಮಾಣವು ಹೆಚ್ಚಾದಂತೆ ಶಕ್ತಿಯ ಉತ್ಪಾದನೆಯು ಹೆಚ್ಚಾಗುತ್ತದೆ. ಏಕೆ ಅಂತ ಕೇಳ್ತಾರೆ. ಯಾಕೆಂದರೆ ಹಿಮೋಗ್ಲೋಬಿನ್ನ ಕಾರ್ಯ ಗೊತ್ತಿರಬೇಕು ನಮಗೆ. ಹಿಮೋಗ್ಲೋಬಿನ್ ಆಕ್ಸಿಜನನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಹಿಮೋಗ್ಲೋಬಿನ್ ಆಕ್ಸಿಜನ್ ತಗೊಂಡೋಗಿ ಜೀವಕೋಶಗಳಿಗೆ ಆಕ್ಸಿಜನನ್ನು ಕೊಟ್ಟಾಗ ಜೀವಕೋಶಗಳಲ್ಲಿ ಆಕ್ಸಿಜನ್ ಆ ಗ್ಲೂಕೋಸನ್ನು ವಿಭಜನೆ ಮಾಡಿ ಹೆಚ್ಚು ಶಕ್ತಿಯನ್ನು ಬಿಡುಗಡೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಉತ್ತರ ಬರೀಬೇಕಾಗುತ್ತೆ. ಆಕ್ಸಿಜನ್ ಕೊರತೆಯಿಂದ ಸ್ನಾಯು ಸೆಡೆತ ಉಂಟಾಗುತ್ತದೆ. ದ ಡಿಫಿಷಿಯನ್ಸಿ ಆಫ್ ಆಕ್ಸಿಜನ್ ಲೀಡ್ಸ್ ಟು ದ ಮಸಲ್ ಕ್ರಾಂಪ್ಸ್. ಯಾಕೆಂದರೆ ಅಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ, ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ. ದ ಹರ್ಬಿವೋರ್ಸ್ ಹ್ಯಾವ್ ಲಾಂಗರ್ ಸ್ಮಾಲ್ ಇಂಟೆಸ್ಟೈನ್ ದ್ಯಾನ್ ದ ಕಾರ್ನಿವೋರ್ಸ್. ಸಸ್ಯಾಹಾರಿಗಳ ಸಣ್ಣ ಕರುಳು ಮಾಂಸಾಹಾರಿಗಳ ಕರುಳಿಗಿಂತಲೂ ಉದ್ದ ಆಗಿರ್ತದೆ. ಯಾಕೆಂದರೆ ಸಸ್ಯಾಹಾರಿಗಳು ಸೆಲ್ಯುಲೋಸನ್ನು ಜೀರ್ಣಿಸೋದಕ್ಕೆ, ಯಾಕೆಂದರೆ ಅವು ಹುಲ್ಲು ತಿನ್ನೋದ್ರಿಂದ ಸೆಲ್ಯುಲೋಸನ್ನು ಜೀರ್ಣಿಸೋದಕ್ಕೆ ಬಹಳ ಸಮಯ ಬೇಕು. ಹಾಗಾಗಿ ಅವುಗಳ ಸಣ್ಣ ಕರುಳು ಉದ್ದ ಇರುತ್ತೆ ಅಂತ ಹೇಳಬೇಕು ನೀವು. ಇನ್ನು ಕೆಲವು ವ್ಯಾಖ್ಯಾನಗಳು ಅಂತಂದರೆ ಟ್ರಾನ್ಸ್ಪಿರೇಷನ್ನ ಡಿಫೈನ್ ಮಾಡಿ ಅಂತ ಕೇಳ್ಬೋದು. ಬಾಷ್ಪ ವಿಸರ್ಜನೆ, ವಸ್ತು ಸ್ಥಾನಾಂತರಣ, ಟ್ರಾನ್ಸ್ಲೊಕೇಶನ್ ಅಂದರೆ ಏನು ಅಂತ ಕೇಳ್ಬೋದು. ದ ಟ್ರಾನ್ಸ್ಪೋರ್ಟ್ ಆಫ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಲಿಂಫ್ ಅಥವಾ ದುಗ್ಧರಸ ಅಂದ್ರೇನು, ಅದರ ಕಾರ್ಯವೇನು ಅಂತ ಕೇಳ್ಬೋದು. ಆಸ್ಮಾಟಿಕ್ ಪ್ರೆಷರ್ ಅಥವಾ ಅಭಿಸರಣ ಒತ್ತಡ ಅಂದರೆ ಏನು, ಮತ್ತು ಇನ್ನು ಜನರಲ್ ಈ ಥರದ ಡೆಫಿನೇಷನ್ಸ್ಗಳನ್ನು ಕೇಳಬಹುದು. ನಂತರದ ಪಾಠ ಅಂತ ಹೇಳಿದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಈ ಚಾಪ್ಟರ್ಲಿ ಸುಮಾರು 6 ಅಂಕದ ಪ್ರಶ್ನೆಗಳನ್ನು ನೀವು ನಿರೀಕ್ಷಿಸ್ಬೋದು. ಅಂದರೆ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಮತ್ತು 3 ಅಂಕದ 1 ಪ್ರಶ್ನೆ ಈ ಪಾಠದಲ್ಲಿ ಬರ್ಬೋದು. ಇದರಲ್ಲಿ 1-2 ನಿಯಮಗಳಿದ್ದಾವೆ. ಬಲಗೈ ಹೆಬ್ಬೆರಳ ನಿಯಮ, ಫ್ಲೆಮಿಂಗನ ಎಡಗೈ ನಿಯಮದ ನಿರೂಪಣೆ ಮತ್ತು ಅನ್ವಯ. ನೋಡಿ, ಇಲ್ಲಿ ಅನ್ವಯ ಅಂತ ಹೇಳಿದರೆ ಏನರ್ಥ? ಉದಾಹರಣೆಗೆ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನು ಈ ರೀತಿ ಕೇಳ್ಬೋದು. ಒಂದು ವಾಹಕದಲ್ಲಿ ವಿದ್ಯುತ್ ಹರಿತಾ ಇದೆ. ಆ ವಿದ್ಯುತ್ ಹರಿತಾ ಇರುವಂತಹ ವಾಹಕದಲ್ಲಿ ನಾವು ವಿದ್ಯುತ್ತಿನ ದಿಕ್ಕನ್ನು ನಾವು ಹೇಗೆ ಕಂಡುಹಿಡಿಬಹುದು? ಈ ರೀತಿಯ ಪ್ರಶ್ನೆ ಕೇಳ್ಬೋದು. ಮತ್ತು ಇದೇ ಥರದ ಬೇರೆ ಪ್ರಶ್ನೆಗಳಂದರೆ, ಒಂದು ಸೊಲೆನಾಯ್ಡ್ನಲ್ಲಿ ವಿದ್ಯುತ್ ಹರಿತಾ ಇರ್ತದೆ, ಅಲ್ಲಿ ಕಾಂತಕ್ಷೇತ್ರನೂ ಇರ್ತದೆ. ಅಲ್ಲಿ ನಾವು ವಿದ್ಯುತ್ತಿನ ದಿಕ್ಕನ್ನು ಅಥವಾ ಕಾಂತಕ್ಷೇತ್ರದ ದಿಕ್ಕನ್ನು ನಾವು ಯಾವ ನಿಯಮದ ಆಧಾರವಾಗಿ ನಾವು ಕಂಡುಹಿಡಿತೀವಿ? ಈ ಥರದ ಪ್ರಶ್ನೆಯನ್ನು ಕೂಡ ನಾವು ನಿರೀಕ್ಷಿಸ್ಬೋದು. ಕಾಂತೀಯ ಬಲರೇಖೆಗಳ ಮೇಲೆ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡೋದು. ಕಾಂತೀಯ ಬಲರೇಖೆಗಳ ಬಗ್ಗೆ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆ ಈಗಾಗಲೇ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂತಂದರೆ ಸುರುಳಿ ಆಕಾರದಲ್ಲಿದ್ದಾಗ ಸೊಲೆನಾಯ್ಡ್ನಲ್ಲಿ ಕಾಂತೀಯ ಬಲರೇಖೆಗಳೇ ಇರ್ತದೆ, ಸುರುಳಿ ಆಕಾರದ ವಾಹಕದಲ್ಲಿ ಕಾಂತೀಯ ಬಲರೇಖೆಗಳೇ ಇರ್ತದೆ. ಇದು ಬೇರೆ ಬೇರೆ ರೀತಿ ಇರ್ತದೆ. ಶೇಪ್ ಆಫ್ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್, ಸರ್ಕ್ಯುಲಾರ್ ಕಂಡಕ್ಟರ್, ಸರ್ಕ್ಯುಲಾರ್ ಲೂಪ್, ಇದೆಲ್ಲದರಲ್ಲೂ ಕೂಡ ಕಾಂತೀಯ ಬಲರೇಖೆಗಳ ಸ್ವಭಾವ ಹೇಗಿರ್ತದೆ, ಗುಣಲಕ್ಷಣಗಳು ಹೇಗಿರ್ತದೆ, ಇದ್ರ ಮೇಲೆ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. ಈ ಕಾಂತೀಯ ಬಲರೇಖೆಗಳನ್ನು ಗುರುತಿಸುವಂತಹ ಒಂದು ಚಿತ್ರನೂ ಕೂಡ ಇದರಲ್ಲಿದೆ. ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್ನ ಸುತ್ತಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮುಖಾಂತರ ನಾವು ವ್ಯಕ್ತಪಡಿಸ್ತೀವಿ. ಆ ಚಿತ್ರ ಬರೆಯೋದಕ್ಕೂ ಕೂಡ ಪರೀಕ್ಷೆಯಲ್ಲಿ ಕೇಳ್ಬೋದು. ಇನ್ನು ಸೊಲೆನಾಯ್ಡನ್ನು ಬಳಸ್ಬಿಟ್ಟು ವಿದ್ಯುತ್ ಕಾಂತವನ್ನು ನಾವು ಹೇಗೆ ಪಡಿತೀವಿ? ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತ ನಾವು ಹೇಳ್ತೀವಿ. ಇನ್ನು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಹೇಗಿರುತ್ತೆ? ಈ ಪ್ರಶ್ನೆಯನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊಲೆನಾಯ್ಡ್ನ ಹೊರಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಇರ್ತದೆ, ಅರ್ಧ ವೃತ್ತಾಕಾರವಾಗಿರ್ತದೆ. ಆದರೆ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಪ್ಯಾರಲಲ್ ಲೈನ್, ಸಮಾಂತರವಾಗಿರ್ತದೆ. ಸೊ ಹಾಗಾಗಿ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಎಲ್ಲ ಪಾಯಿಂಟ್ನಲ್ಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತಕ್ಷೇತ್ರ ಸೇಮ್ ಅಥವಾ ಯೂನಿಫಾರ್ಮ್ ಆಗಿರ್ತದೆ. ಇನ್ನು ಈ ಪಾಠದಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ಟಾಪಿಕ್ ಅಂದರೆ ಗೃಹ ಬಳಕೆಯ ವಿದ್ಯುತ್ ಮಂಡಲ, ಡೊಮೆಸ್ಟಿಕ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ಇದರಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಂದರೆ ಏನು, ಶಾರ್ಟ್ ಸರ್ಕ್ಯೂಟ್ ಯಾಕಾಗತ್ತೆ, ಮತ್ತು ಶಾರ್ಟ್ ಸರ್ಕ್ಯೂಟ್ ಆಗದೇ ಇರೋಂಗೆ ಯಾವ ಮುನ್ನೆಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಬಹುದು, ಓವರ್ಲೋಡ್ ಅಂದ್ರೇನು, ಓವರ್ಲೋಡ್ ಯಾಕಾಗುತ್ತೆ, ಮತ್ತು ಓವರ್ಲೋಡ್ ಆಗದೇ ಇರೋಂಗೆ ಯಾವ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ದೆನ್ ಅರ್ಥಿಂಗ್ ವೈರ್, ಭೂ ಸಂಪರ್ಕ ತಂತಿ, ಇದರ ಕಾರ್ಯವೇನು ಮತ್ತು ಇದರ ಉಪಯೋಗ ಏನು, ಈ ಭೂ ಸಂಪರ್ಕ ತಂತಿ ಯಾವ ಬಣ್ಣದಲ್ಲಿರ್ತದೆ, ಲೈವ್ ವೈರ್, ನ್ಯೂಟ್ರಲ್ ವೈರ್, ಆ್ಯಂಡ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಲೈವ್ ಆ್ಯಂಡ್ ನ್ಯೂಟ್ರಲ್ ವೈರ್, ಈ ಥರದ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂದರೆ ಫ್ಯೂಸ್ ಬಗ್ಗೆ, ಫ್ಯೂಸ್ನ ಕಾರ್ಯವೇನು, ಫ್ಯೂಸನ್ನು ಎಲ್ಲಿ ಬಳಸ್ತಾರೆ, ಇದನ್ನು ಮಂಡಲದಲ್ಲಿ ಹೇಗೆ ಜೋಡಿಸ್ತಾರೆ, ಫ್ಯೂಸನ್ನು ಯಾವುದರಿಂದ ಮಾಡಿರ್ತಾರೆ, ಫ್ಯೂಸ್ ಬಳಸದೇ ಇದ್ದರೆ ಏನಾಗುತ್ತೆ, ಒಂದು ವೇಳೆ ಮಂಡಲದಲ್ಲಿ ನಾವು ಫ್ಯೂಸನ್ನು ಬಳಸಿದರೆ ಯಾವ ಸಾಮರ್ಥ್ಯದ ಫ್ಯೂಸನ್ನು ಬಳಸಬೇಕು, ಯಾಕೆ ಬಳಸಬೇಕು, ಅದೇ ಸಾಮರ್ಥ್ಯದ ಫ್ಯೂಸನ್ನು ಬಳಸೋದಕ್ಕೆ ಕಾರಣವೇನು, ಒಂದು ವೇಳೆ
ನಿಗದಿತ ಸಾಮರ್ಥ್ಯಕ್ಕಿಂತ ಕಡಿಮೆ ಸಾಮರ್ಥ್ಯದ ಫ್ಯೂಸನ್ನು ಬಳಸಿದ್ರೆ ಏನಾಗುತ್ತೆ, ಜಾಸ್ತಿ ಸಾಮರ್ಥ್ಯದ ಫ್ಯೂಸನ್ನು ಬಳಸಿದ್ರೆ ಏನಾಗುತ್ತೆ. ನೋಡಿ, ಬರೀ ಫ್ಯೂಸನ್ನು ಒಂದು ಟಾಪಿಕ್ ಮೇಲೆ ಇಷ್ಟು ವಿಧದ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರ್ತದೆ. ಇದರಲ್ಲಿ ಆ್ಯಕ್ಟಿವಿಟಿಗಳು ಕೂಡ ಬಹಳಷ್ಟಿದ್ದಾವೆ. ಈ ಆ್ಯಕ್ಟಿವಿಟಿಗಳ ಆಧಾರದ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ಉದಾಹರಣೆಗೆ, ಒಂದು ವಿದ್ಯುತ್ ಹರಿಯುತ್ತಿರುವ ವಾಹಕದ ಹತ್ತಿರ ಒಂದು ಕಂಪಾಸನ್ನು ತೆಗೆದುಕೊಂಡು ಹೋದರೆ ಏನಾಗುತ್ತೆ ಅಂತ ಪ್ರಶ್ನೆ ಕೇಳ್ಬೋದು. ಅಥವಾ ಒಂದು ವಿದ್ಯುತ್ ಹರಿತಾ ಇರುವಂತಹ ವಾಹಕ ಸುರುಳಿಯ ಹತ್ತಿರ ಕಂಪಾಸನ್ನು ತಗೊಂಡೋದ್ರೆ ಏನಾಗುತ್ತೆ. ಒಂದು ವಿದ್ಯುತ್ ಹರಿತಾ ಇರುವಂತಹ ವಾಹಕದ ಸುತ್ತ ಉಂಟಾಗುವಂತಹ ಕಾಂತೀಯ ಬಲರೇಖೆಗಳು ಅಥವಾ ಒಂದು ದಂಡಕಾಂತದ ಸುತ್ತ ಉಂಟಾಗುವಂತಹ ಕಾಂತೀಯ ಬಲರೇಖೆಗಳು, ಈ ಕಾಂತೀಯ ಬಲರೇಖೆಗಳನ್ನು ನಾವು ಗುರುತಿಸಬೇಕು ಅಂತಂದರೆ ನಾವೇನು ಮಾಡಬೇಕು, ಅದ್ರ ಬಗ್ಗೆ ಒಂದು ಆ್ಯಕ್ಟಿವಿಟಿ ಇದೆ, ಇದ್ರ ಮೇಲೆ ಪ್ರಶ್ನೆ ಕೇಳ್ಬೋದು. ಅಥವಾ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಕೆಪ್ಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್, ಅಂದರೆ ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿಟ್ಟಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಇದ್ರ ಮೇಲೂ ಕೂಡ ಒಂದು ಆ್ಯಕ್ಟಿವಿಟಿ ಇದೆ. ಈ ಆ್ಯಕ್ಟಿವಿಟಿಗಳನ್ನು ವಿವರಿಸಿ ಅಂತ, ಆ್ಯಕ್ಟಿವಿಟಿಯನ್ನು ಅವರೇ ಕೊಟ್ಬಿಟ್ಟು ವಿವರಿಸಿ ಅಂತ ಅಥವಾ ಡೆಮಾನ್ಸ್ಟ್ರೇಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಈ ಆ್ಯಕ್ಟಿವಿಟಿಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಇದ್ರ ಮೇಲೆ ಪರೀಕ್ಷೆಯಲ್ಲಿ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತು ಈಗ ನಡೆದಂತಹ ಎರಡೂ ಪ್ರಿಪರೇಟರಿ ಪರೀಕ್ಷೆಗಳಲ್ಲಿ ಈಗ ಆಲ್ರೆಡಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಲೋಹ ಮತ್ತು ಅಲೋಹಗಳು ಪಾಠಕ್ಕೆ ಸಂಬಂಧಿಸಿದಂತೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಈ ಪಾಠದಲ್ಲಿ ದ್ರವರೂಪದ ಲೋಹ ಯಾವುದು, ಅತ್ಯುತ್ತಮ ಉಷ್ಣವಾಹಕದ ಲೋಹ ಯಾವುದು, ಯಾವ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಟ್ಟಿರುತ್ತಾರೆ, ಏಕೆ ಇಟ್ಟಿರುತ್ತಾರೆ, ಹಾಗೆಯೇ ಕೆಲವು ಮಿಶ್ರಲೋಹಗಳನ್ನು ಗುರುತಿಸಲು ಅಥವಾ ಅವುಗಳಲ್ಲಿ ಇರುವಂತಹ ಘಟಕಗಳನ್ನು ಪಡೆಯಲು ಅಥವಾ ಘಟಕಗಳನ್ನು ಹೆಸರಿಸಲು 1 ಅಂಕದ ಪ್ರಶ್ನೆಗಳನ್ನು ಕೇಳಬಹುದು. ಈಗಾಗಲೇ ತಿಳಿಸಿದಂತೆ ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಬಳಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಅದರಲ್ಲದೆ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರವನ್ನು ಬರೆಯುವುದು. ಈ ಎರಡೂ ಚಿತ್ರಗಳು ಈ ಘಟಕದಲ್ಲೇ ಇರುವುದರಿಂದ ಯಾವುದಾದರೂ ಒಂದು ಚಿತ್ರ ಬರೋಕ್ಕೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಕಾರಣ ಕೊಡಿಯನ್ನು ನೋಡೋದಾದರೆ, ನೀರಿನಲ್ಲಿ ನಾವು ಕ್ಯಾಲ್ಸಿಯಂ ಲೋಹವನ್ನು ವರ್ತಿಸಿದಾಗ ನೀರಿನ ಮೇಲೆ ಏಕೆ ತೇಲುತ್ತದೆ? ಹಾಗಾದರೆ ಅದಲ್ಲದೆ ಅಯಾನಿಕ ಸಂಯುಕ್ತಗಳಿಂದ ನಾವು ನೋಡೋದಾದರೆ ಅಲ್ಯೂಮಿನಿಯಂ ಆಕ್ಸೈಡನ್ನು ಏಕೆ ನಾವು ಉಭಯವರ್ತಿ ಆಕ್ಸೈಡ್ ಎಂದು ಕರೆಯುತ್ತೇವೆ, ಅಥವಾ ಉಭಯವರ್ತಿ ಆಕ್ಸೈಡ್ ಅಂತಲೇ ನಾವು ಪ್ರಶ್ನೆಯನ್ನು ಕೂಡ ಕೇಳಿರ್ಬೋದು. ಇದಲ್ಲದೆ ಕೆಲವು ಅಯಾನಿಕ ಸಂಯುಕ್ತ ವಸ್ತುಗಳಲ್ಲಿ ದ್ರವಣ ಬಿಂದು ಮತ್ತು ಕುದಿಬಿಂದುಗಳು ಅಧಿಕವಾಗಿರುತ್ತವೆ ಏಕೆ? ಅಯಾನಿಕ ಸಂಯುಕ್ತ ವಸ್ತುಗಳು ಘನಸ್ಥಿತಿಯಲ್ಲಿ ವಿದ್ಯುತ್ ಏಕೆ ಪ್ರವಹಿಸಲು ಸಾಧ್ಯ ಇಲ್ಲ? ಅದಲ್ಲದೆ ತಾಮ್ರ ಮತ್ತು ಕಬ್ಬಿಣ ಮತ್ತು ಇತರ ಲೋಹಗಳು ನೈಟ್ರಿಕ್ ಆಮ್ಲ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಏಕೆ ಮಾಡುವುದಿಲ್ಲ? ಇದಲ್ಲದೆ ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ ಸೇರಿಸಲಾಗುವುದು ಏಕೆ ಸೇರಿಸುತ್ತಾರೆ? ಇವುಗಳನ್ನು ನಾವು ನೋಡ್ಬೋದು. ಥರ್ಮೈಡ್ ಕ್ರಿಯೆಗಳನ್ನು ನಾವು ನೋಡೋದಾದರೆ, ನೀವು ಥರ್ಮೈಡ್ ಕ್ರಿಯೆಗಳನ್ನು ಅನ್ವಯವಾಗಿಯೂ ಕೂಡ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಕೆಲವು ಲೋಹಗಳು, ಉದಾಹರಣೆಗೆ ತಾಮ್ರದಂತಹ ಲೋಹಗಳನ್ನು ಗಾಳಿಯಲ್ಲಿ ತೆರೆದಿಟ್ಟಾಗ ಏಕೆ ಅದರ ಮೇಲೆ ಹಸಿರು ಬಣ್ಣ ಉತ್ಪತ್ತಿ ಆಗುತ್ತದೆ? ಇದಲ್ಲದೆ ಕ್ರಿಯಾಶೀಲ ಸರಣಿಗೆ ಸಂಬಂಧಪಟ್ಟಂಗೆ ಕ್ರಿಯಾಶೀಲ ಸರಣಿಯಲ್ಲಿ ಅತ್ಯಂತ ಕ್ರಿಯಾಶೀಲ ಲೋಹ ಯಾವುದು, ಕಡಿಮೆ ಕ್ರಿಯಾಶೀಲ ಲೋಹ ಯಾವುದು, ಏಕೆ? ತಾಮ್ರವನ್ನು ನೋಡಿದರೆ ತಾಮ್ರ ಏಕೆ ಕ್ರಿಯಾಶೀಲತೆ ಸರಣಿಯಲ್ಲಿ ಎಲ್ಲಿ ಯಾವ ಸ್ಥಾನದಲ್ಲಿ ಇದೆ, ಅದನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ, ಇಳಿಕೆ ಕ್ರಮದಲ್ಲಿ ಬರೆಯಿರಿ. ತುಕ್ಕು ಹಿಡಿಯುವುದನ್ನು ನಿಯಂತ್ರಿಸಲು ಇರುವ ವಿಧಾನಗಳು ಯಾವುವು? ಇವುಗಳನ್ನು ಮೊದಲನೇ ಪಾಠದಲ್ಲಿ ನಾವು ನಶಿಸುವಿಕೆ ಅಂತ ನಾವು ಹೇಳ್ತೀವಿ, ಹಾಗೆಯೇ ಸಂಕ್ಷಾರಣ ಅಂತಲೂ ಕೂಡ ಹೇಳ್ತೀವಿ. ಇವೆರಡನ್ನೂ ಕೂಡ ಇಲ್ಲಿ ಕೇಳ್ಬೋದು. ಇದಲ್ಲದೆ ಸಿನ್ನಬಾರ್ನಿಂದ ಪಾದರಸವನ್ನು ಉದ್ಧರಿಸುವುದು, ಅಥವಾ ಸಿನ್ನಬಾರ್ ಅಮಾಲ್ಗಮನ್ನು ನಾವು ನೋಡೋದಾದರೆ ಅಮಾಲ್ಗಮ್ನಲ್ಲಿ ಇರುವಂತಹ ಘಟಕಗಳು ಯಾವುವು? ಇದು ಪಾದರಸ ಮತ್ತು ಸಿನ್ನಬಾರ್, ಇವೆರಡಕ್ಕೂ ಕೂಡ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಆಗಿರುತ್ತದೆ. ಈ ಲೋಹ ಮತ್ತು ಅಲೋಹಗಳ ಸರಣಿಯಲ್ಲಿ ನಾವು ನೋಡೋದಾದರೆ ಈ ಘಟಕದಲ್ಲಿ ಚುಕ್ಕಿ ವಿನ್ಯಾಸಗಳನ್ನು ಬರೆಯುವುದರ ಮೂಲಕ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಅಣುಗಳ ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಅಯಾನಿಕ ಬಂಧವನ್ನು ಉಂಟಾಗುವ ತೋರಿಸುವ ಒಂದು ವಿವರಣೆಯನ್ನು ಬರೆಯಿರಿ. ಹಾಗೆಯೇ ಅಯಾನಿಕ ಸಂಯುಕ್ತಗಳ ಯಾವುದಾದರೂ 4 ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ವ್ಯತ್ಯಾಸಗಳಿಗೆ ಸಂಬಂಧಪಟ್ಟ ನೋಡೋದಾದರೆ ಕಾಸುವಿಕೆ ಮತ್ತು ಹುರಿಯುವಿಕೆಯ ನಡುವಿನ ವ್ಯತ್ಯಾಸಗಳು. ಇದಲ್ಲದೆ ಇನ್ನೂ ನಾವು ಹೆಚ್ಚಿನ ಒಂದು ನೋಡೋದಾದರೆ ಗಾಳಿಯ ಘಟಕಗಳೊಂದಿಗೆ ತಾಮ್ರ ಮತ್ತು ಬೆಳ್ಳಿಯ ವರ್ತನೆ. ಈ ವರ್ತನೆಗಳಿಗೆ ಕೆಲವು ಅಣುಸೂತ್ರಗಳ ಜೊತೆಗೆ ಕೂಡ ಅದಗಳನ್ನು ಪ್ರಶ್ನೆಗಳನ್ನು ಕೇಳಬಹುದು.
ರಸಾಯನಶಾಸ್ತ್ರದ ಪ್ರಶ್ನೆಗಳನ್ನು ಗಮನಿಸಿದಾಗ ಬಹಳಷ್ಟು ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಬರೆಯುವಾಗ ಅಲ್ಲಿ ಕೆಮಿಕಲ್ ಈಕ್ವೇಷನ್ನ ಬರೆಯೋದಕ್ಕೆ ಅವಕಾಶ ಇರ್ತದೆ. ಎಲ್ಲೆಲ್ಲಿ ನಾವು ಕೆಮಿಕಲ್ ಈಕ್ವೇಷನನ್ನು ಬರೆಯೋದಕ್ಕೆ ಅವಕಾಶ ಇರ್ತದೋ ಅಂಥ ಕಡೆಗೆ ವಿವರಣೆಯನ್ನು ಕಡಿಮೆ ಮಾಡಿ ಕೆಮಿಕಲ್ ಈಕ್ವೇಷನ್ ರಾಸಾಯನಿಕ ಸಮೀಕರಣವನ್ನು ಬರೆದ್ರೆ ಪರೀಕ್ಷೆಯಲ್ಲಿ ನಾವು ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಮುಂದಿನ ಪಾಠ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತದೆ. ಈ ಪಾಠಕ್ಕೆ 7 ಅಂಕಗಳನ್ನು ನಿಗದಿ ಮಾಡಲಾಗಿದೆ. ಅಂದರೆ 1 ಅಂಕದ 1 ಪ್ರಶ್ನೆ, 1 ಅಂಕದ 2 ಪ್ರಶ್ನೆಗಳು ಮತ್ತು 5 ಅಂಕದ 1 ಪ್ರಶ್ನೆ ಬರ್ತದೆ. ಮಕ್ಕಳೇ ಗಮನಿಸಬೇಕಾಗಿರುವಂಥ ಒಂದು ಮುಖ್ಯವಾದ ಅಂಶ ಏನು ಅಂದರೆ 5 ಅಂಕದ 1 ಪ್ರಶ್ನೆ ಪರೀಕ್ಷೆನಲ್ಲಿ ಕೇಳ್ತಾರೆ. ಆ 5 ಅಂಕದ ಪ್ರಶ್ನೆ ಇದೇ ಪಾಠದಿಂದಾನೇ ಬರ್ತದೆ. ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಇದೇ ಪಾಠದಿಂದ 5 ಅಂಕದ 1 ಪ್ರಶ್ನೆ ಬರ್ತದೆ. ಮತ್ತು ಅದಕ್ಕೆ ಚಾಯ್ಸ್ ಕೂಡ ಇರ್ತದೆ. ಇನ್ನು 1 ಅಂಕದ 2 ಪ್ರಶ್ನೆ ಇರ್ತದೆ. ಒಂದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಇರ್ತದೆ, ಇನ್ನೊಂದು 1 ಅಂಕದ 1 ಪ್ರಶ್ನೆ ಇರ್ತದೆ. ಸೊ ಒಟ್ಟು 7 ಅಂಕಗಳಿರ್ತದೆ. ಇದನ್ನು ತಾವು ಗಮನದಲ್ಲಿಟ್ಕೋಬೇಕು. ಈ 5 ಅಂಕದ ಪ್ರಶ್ನೆ ಅಂತ ಹೇಳಿದಾಗ 5 ಅಂಕದ ಒಂದೇ ಪ್ರಶ್ನೆ ಇರೋದಿಲ್ಲ. ಇದನ್ನು ABC ಅಂತ ಡಿವೈಡ್ ಮಾಡಿರ್ಬೋದು. ಅಂದರೆ 1+1+3 ಅಥವಾ 2+3 ಈ ರೀತಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರ್ತದೆ. ಇದರಲ್ಲಿ ಮುಖ್ಯವಾಗಿ ಒಂದು ಚಿತ್ರ ಇದೆ. ಇದರಲ್ಲಿ ಯಾವುದು ಚಿತ್ರ ಅದು ಅಂದರೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ. ಇದನ್ನು ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಕೇಳಬಹುದು. ಆದರೆ ಚಿತ್ರಾಧಾರಿತ ಪ್ರಶ್ನೆಗಳು ಇದರಲ್ಲಿ ಬಹಳ ಇದೆ. ಉದಾಹರಣೆಗೆ ದ್ವಿವಿದಳದ ಬಗ್ಗೆ ಪ್ರಶ್ನೆ ಬರಬಹುದು. ಅಂದರೆ ಬೈನರಿ ಫಿಷನ್ ಅಮೀಬಾದಲ್ಲಿ ಹೇಗಾಗುತ್ತೆ, ಲೀಶ್ಮೇನಿಯಾದಲ್ಲಿ ಹೇಗಾಗುತ್ತೆ. ಟೆಕ್ಸ್ಟ್ ಬುಕ್ನಲ್ಲಿ ಕೆಲವು ಚಿತ್ರಗಳು ಕೊಟ್ಟಿದ್ದಾರೆ. ಆ ಚಿತ್ರನೇ ಕೊಟ್ಬಿಟ್ಟು ಅವರು ಇದು ಯಾವ ರೀತಿಯ ವಿಭಜನೆ, ಯಾವ ರೀತಿಯ ಸಂತಾನೋತ್ಪತ್ತಿ, ಈ ಥರದ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ರೀಜನರೇಷನ್, ಪ್ಲನೇರಿಯಾದಲ್ಲಿ ಪುನರುತ್ಪಾದನೆ ಹೇಗಾಗುತ್ತೆ, ಇದ್ರ ಬಗ್ಗೆ ಈಗ ಆಲ್ರೆಡಿ ಮಾದರಿ 2ನೇ ಪ್ರಿಪರೇಟರ್ನಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಈಗಾಗಲೇ ನೀವು ಅದನ್ನು ಆನ್ಸರ್ ಮಾಡಿದ್ದೀರಾ. ಆ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಈ ಪಾಠದಲ್ಲಿ ಬರೋ ಸಾಧ್ಯತೆ ಇರ್ತದೆ. ಬಡ್ಡಿಂಗ್, ಹೈಡ್ರಾದಲ್ಲಿ ಮೊಗ್ಗುವಿಕೆ, ಇದ್ರ ಬಗ್ಗೆ ಪ್ರಶ್ನೆ ಬರ್ಬೋದು. ಇನ್ನು ಹೂವಿನಲ್ಲಿ ಏಕಲಿಂಗಿಗಳು ಮತ್ತು ದ್ವಿಲಿಂಗಿಗಳು ಅಂತ ಇರ್ತದೆ. ಯೂನಿಸೆಕ್ಷುವಲ್ ಫ್ಲವರ್ಸ್ ಮತ್ತು ಬೈಸೆಕ್ಷುವಲ್ ಫ್ಲವರ್ಸ್ ಅಂತ. ಅದರಲ್ಲಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಮತ್ತು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಎಲ್ಲಿ ನಡೆಯುತ್ತೆ ಅಂದರೆ ಯೂನಿಸೆಕ್ಷುವಲ್ ಫ್ಲವರ್ನಲ್ಲಿ ಕೆಲವೊಂದು ಪಾರ್ಟ್ಸ್ಗಳನ್ನು ತೆಗೆದುಬಿಟ್ರೆ ಟು ಪ್ರಿಡಿಕ್ಟ್ ವೆದರ್ ವೇರ್ ಸೆಲ್ಫ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್ ಆರ್ ಪಾಸಿಬಲ್, ಯಾವುದರಲ್ಲಿ ಕ್ರಾಸ್ ಪಾಲಿನೇಷನ್ ಆಗೋ ಸಾಧ್ಯತೆ ಇದೆ, ಯಾವುದರಲ್ಲಿ ಸೆಲ್ಫ್ ಪಾಲಿನೇಷನ್ ಆಗೋ ಸಾಧ್ಯತೆ ಇದೆ ಅನ್ನೋ ನಮ್ಮ ಜ್ಞಾನವನ್ನು ಪರೀಕ್ಷಿಸುವಂತಹ ಚಿತ್ರಾಧಾರಿತ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ. ಇನ್ನು ವಿವರಣಾತ್ಮಕವಾದ ಪ್ರಶ್ನೆಗಳು 5 ಅಂಕದ ಪ್ರಶ್ನೆ ಇಲ್ಲೇ ಬರೋ ಸಾಧ್ಯತೆ ಇರೋದ್ರಿಂದ ಈಗ ನಾನು ಹೇಳುವಂತಹ ಟಾಪಿಕ್ಗಳ ಮೇಲೆ 5 ಅಂಕದ ಪ್ರಶ್ನೆಗಳನ್ನು ತಾವು ನಿರೀಕ್ಷಿಸಬಹುದು. ಕಾಯಜ ರೀತಿಯ ಸಂತಾನೋತ್ಪತ್ತಿ, ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್, ಪುನರುತ್ಪಾದನೆ ಮತ್ತು ತುಂಡರಿಕೆಗಳ ಹೋಲಿಕೆ, ಕಂಪ್ಯಾರಿಸನ್ ಬಿಟ್ವೀನ್ ಫ್ರಾಗ್ಮೆಂಟೇಷನ್ ಆ್ಯಂಡ್ ರೀಜನರೇಷನ್, ಜೀವಿಗಳನ್ನು ಅವುಗಳ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ವಿಧಾನಕ್ಕೆ ಅನುಗುಣವಾಗಿ ಗುಂಪುಗೂಡಿಸುವುದು, ಗ್ರೂಪಿಂಗ್ ದ ಆರ್ಗ್ಯಾನಿಸಮ್ಸ್ ಟು ದೇರ್ ರೆಸ್ಪೆಕ್ಟಿವ್ ಅಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಜರಾಯುವಿನ ರಚನೆ ಮತ್ತು ಕಾರ್ಯ, ಅಂಡಾಣುವು ಭ್ರೂಣವಾಗಿ ಪರಿವರ್ತನೆಯಾಗುವುದು, ಬೀಜದ ಉಂಟಾಗುವಿಕೆ, ಪರಾಗಸ್ಪರ್ಶ ಕ್ರಿಯೆ ಮತ್ತು ನಿಷೇಚನದ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳು, ಚೇಂಜಸ್ ಸೀನ್ ಇನ್ ದ ಫ್ಲವರ್ ಆಫ್ಟರ್ ಪಾಲಿನೇಷನ್ ಆರ್ ಫರ್ಟಿಲೈಸೇಷನ್, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಆಗುವ ಬದಲಾವಣೆಗಳು, ಅಂದರೆ ಋತುಚಕ್ರವನ್ನು ವಿವರಿಸಬೇಕು. ಮತ್ತು ರಿಪ್ರೊಡಕ್ಟಿವ್ ಹೆಲ್ತ್ ಇನ್ ಹ್ಯೂಮನ್, ಸಂತಾನೋತ್ಪತ್ತಿ ಆರೋಗ್ಯ, ಅಂದರೆ ಲೈಂಗಿಕವಾಗಿ ಹರಡುವ ಸೋಂಕುಗಳು ಯಾವುದು, ಲೈಂಗಿಕವಾಗಿ ಹರಡುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಸೋಂಕುಗಳ ಹೆಸರುಗಳನ್ನು ಜ್ಞಾಪಕ ಇಟ್ಕೊಳ್ಳಿ. ಮತ್ತು ವಿವಿಧ ಗರ್ಭ ನಿರೋಧಕ ವಿಧಾನಗಳನ್ನು ಹೋಲಿಕೆ ಮಾಡೋದು, ಅಂದರೆ ಯಾವ ಗರ್ಭ ನಿರೋಧಕ ವಿಧಾನ ಹೆಚ್ಚು ಸೂಕ್ತ ಅನ್ನೋದ್ರ ಬಗ್ಗೆ. ಮತ್ತು ವ್ಯತ್ಯಾಸಗಳನ್ನು ಕೇಳ್ಬೋದು, ತುಂಡರಿಕೆ ಮತ್ತು ಪುನರುತ್ಪಾದನೆ ಬಗ್ಗೆ, ಸೆಲ್ಫ್ ಪಾಲಿನೇಷನ್ ಮತ್ತು ಕ್ರಾಸ್ ಪಾಲಿನೇಷನ್ ಬಗ್ಗೆ, ಪ್ರಥಮ ಕಾಂಡ ಮತ್ತು ಪ್ರಥಮ ಬೇರು ಪ್ಲುಮ್ಯೂಲ್ ಆ್ಯಂಡ್ ರ್ಯಾಡಿಕಲ್ ಬಗ್ಗೆ, ಟೆಸ್ಟಿಸ್ ಮತ್ತು ಓವರೀಸ್ ಬಗ್ಗೆ, ವೃಷಣ ಮತ್ತು ಅಂಡಾಶಯಗಳು, ಏಕಲಿಂಗಿ ಪುಷ್ಪಗಳು ಮತ್ತು ದ್ವಿಲಿಂಗಿ ಪುಷ್ಪಗಳು, DNA ಸ್ವಪ್ರತೀಕರಣ, ಮೈಟಾಸಿಸ್, ಮಿಯಾಸಿಸ್, ಇದಕ್ಕೆ ಸಂಬಂಧಂತಹ ಪ್ರಶ್ನೆಗಳನ್ನು ತಾವು ನಿರೀಕ್ಷಿಸಬಹುದು. ಇನ್ನು ಕಾರಣ ಕೊಡಿ ಅನ್ನೋದ್ರ ಬಗ್ಗೆ ಟೆಸ್ಟಿಸ್ ಆರ್ ಲೊಕೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ ಇನ್ ದ ಹ್ಯೂಮನ್ ಬಾಡಿ, ವೃಷಣಗಳು ಮಾನವನಲ್ಲಿ ಕಿಬ್ಬೊಟ್ಟೆಯ ಹೊರಗೆ ಇರುತ್ತೆ ಏಕೆ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಹೆಚ್ಚು ಯಾಕೆ, ಗರ್ಭ ನಿರೋಧಕ ವಿಧಾನಗಳಲ್ಲಿ ಬಾಯಿಯ ಮೂಲಕ ತೆಗೆದುಕೊಳ್ಳುವ ಮಾತ್ರೆಗಳಿಗಿಂತಲೂ ಶಸ್ತ್ರಚಿಕಿತ್ಸೆ ವಿಧಾನವು ಹೆಚ್ಚು ಉತ್ತಮವಾಗಿದೆ ಏಕೆ, ಈ ರೀತಿಯ ಪ್ರಶ್ನೆಗಳು ಬರ್ಬೋದು. ನೋಡಿ 5 ಅಂಕದ ಪ್ರಶ್ನೆಗಳಲ್ಲಿ ನಾನು ಈಗಾಗಲೇ ಹೇಳಿದಾಗೆ ABC ಅಂತ ಕೇಳಿದಾಗ ಈಗ ನಾನು ಹೇಳಿದಂತಹ ಒಂದೊಂದು ಪ್ರಶ್ನೆಗಳು ಪ್ರತಿಯೊಂದರಲ್ಲೂ ಕೇಳೋ ಸಾಧ್ಯತೆ ಇರ್ತದೆ. ಅಂದರೆ 5 ಅಂಕಕ್ಕೆ ಒಂದೇ ಒಂದು ಪ್ರಶ್ನೆ ಕೇಳಿಬಿಟ್ಟು ಪೇಜ್ಗಟ್ಟಲೆ ಉತ್ತರ ಬರೆಯುವಂತಹ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಕೇಳೋದಿಲ್ಲ. ಇದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು 5 ಅಂಕಕ್ಕೆ ಈ ಚಾಪ್ಟರ್ನಲ್ಲಿ ಕೇಳ್ಬೋದು ಅಂತ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಆ ಪ್ರಶ್ನೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಸಾಕು. ಮೆನ್ಸ್ಟ್ರುಯೇಷನ್ ಬಗ್ಗೆ ಡೆಫಿನೇಷನ್ ಕೇಳ್ಬೋದು, DNA ಕಾಪಿಯಿಂಗ್ ಬಗ್ಗೆ,
ಬಗ್ಗೆ, ಪಾಲಿನೇಷನ್ ಬಗ್ಗೆ ಇಂತಹ ಪ್ರಶ್ನೆಗಳನ್ನು ತಾವು ಪರೀಕ್ಷೆಯಲ್ಲಿ ನಿರೀಕ್ಷಿಸಬಹುದು. ಮುಂದಿನ ಘಟಕಕ್ಕೆ ನಾವು ನೋಡೋದಾದ್ರೆ ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಈ ಘಟಕದಲ್ಲಿ ಇರುವಂಥದ್ದು ಒಂದೇ ಒಂದು ಚಿತ್ರ ಆಗಿರುತ್ತೆ, ಅದೇ ಮಾನವನ ಮೆದುಳು. ಇದಲ್ಲದೆ ಈ ಘಟಕದಿಂದ ಕೆಲವು ಚಿತ್ರಾಧಾರಿತ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಉದಾಹರಣೆಗೆ ಪರಾವರ್ತಿತ ಚಾಪ, ದ್ಯುತಿ ಅನುವರ್ತನೆ, ಅಂದರೆ ಚಿತ್ರವನ್ನು ಕೊಡ್ತಾರೆ, ಆ ಚಿತ್ರದಲ್ಲಿ ಇರುವಂತಹ ಅನುವರ್ತನೆಯನ್ನು ಗುರುತಿಸಿ ಗುರುತ್ವಾನುವರ್ತನೆ, ನರಕೋಶಕ್ಕೆ ಸಂಬಂಧಪಟ್ಟಂತೆ ಕೆಲವು ಭಾಗಗಳು, ಅಂದರೆ ಈ ಭಾಗದ ಹೆಸರನ್ನು ಗುರುತಿಸಿ ಎಂದು ಕೇಳಬಹುದು. ವ್ಯಾಖ್ಯಾನವನ್ನು ನೋಡೋದಾದರೆ ಪರಾವರ್ತಿತ ಪ್ರತಿಕ್ರಿಯೆ, ಫೋಟೋಟ್ರೋಪಿಸಮ್, ದ್ಯುತಿ ಅನುವರ್ತನೆ, ಜಿಯೋಟ್ರಾಫಿಸಮ್, ಗುರುತ್ವಾನುವರ್ತನೆ ಹಾಗೂ ರಾಸಾಯನಿಕ ಅನುವರ್ತನೆಗೆ ಕೆಲವು ಪ್ರಶ್ನೆಗಳನ್ನು ಕೂಡ ಇದರಲ್ಲಿ ಕೇಳಬಹುದು. ಇದಲ್ಲದೆ ಮಾನವನಲ್ಲಿ ಹಾರ್ಮೋನುಗಳು ಅಂತ ಇದೆ. ಮಾನವನಲ್ಲಿ ಹಾರ್ಮೋನುಗಳು, ಅವುಗಳನ್ನು ಸ್ರವಿಸುವ ಗ್ರಂಥಿಗಳು ಯಾವುವು, ಅವುಗಳ ಕಾರ್ಯಗಳು ಏನು. ಉದಾಹರಣೆಗೆ ಬೆಳವಣಿಗೆಯ ಹಾರ್ಮೋನು, ಥೈರಾಕ್ಸಿನ್ ಹಾರ್ಮೋನು, ಇನ್ಸುಲಿನ್ ಹಾರ್ಮೋನು, ಟೆಸ್ಟೋಸ್ಟಿರಾನ್ ಹಾರ್ಮೋನು, ಈಸ್ಟ್ರೋಜನ್ ಮತ್ತು ಅಡ್ರಿನಲಿನ್ ಹಾರ್ಮೋನು. ಅಂದರೆ ಈ ಎಲ್ಲ ಹಾರ್ಮೋನುಗಳು ಯಾವ ಯಾವ ಗ್ರಂಥಿಗಳಿಂದ ಉತ್ಪತ್ತಿಯಾಗುತ್ತವೆ, ಅದಲ್ಲದೆ ಅವುಗಳ ಕಾರ್ಯ ಏನು, ಅವುಗಳ ಸ್ರವಿಕೆಯಿಂದ ಏನಾಗುತ್ತದೆ, ಸ್ರವಿಕೆ ಇಲ್ಲದೇ ಇದ್ದಲ್ಲಿ ಯಾವ ಒಂದು ಕಾರ್ಯಗಳು ನಿಲ್ಲುತ್ತವೆ, ಇವುಗಳನ್ನು ಗಮನಿಸಬೇಕಾಗತ್ತೆ. ಇದಲ್ಲದೆ ಸಸ್ಯ ಹಾರ್ಮೋನುಗಳು ಅಂತ ಇದೆ. ಸಸ್ಯ ಹಾರ್ಮೋನುಗಳಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುವ ಹಾರ್ಮೋನುಗಳು ಮತ್ತು ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನುಗಳು ಅಂತ ಎರಡು ವಿಧ ಇದೆ. ಉದಾಹರಣೆಗೆ ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಇವುಗಳನ್ನು ಬೆಳವಣಿಗೆಯನ್ನು ಉತ್ತೇಜಿಸುವ ಹಾರ್ಮೋನುಗಳು ಎಂದು ಕರೆಯುತ್ತಾರೆ. ಅಂದರೆ ಅವುಗಳ ಕಾರ್ಯಗಳು. ಹಾಗಾದರೆ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನುಗಳು ಇವಂದರೆ ಆಬ್ಸಿಸಿಕ್ ಆಮ್ಲ, ಇವುಗಳ ಬಗ್ಗೆ ಅವುಗಳ ಕಾರ್ಯವನ್ನು ಕೂಡ ಕೇಳಬೇಕಾಗತ್ತೆ, ಅದನ್ನು ಗಮನಿಸಬೇಕಾಗತ್ತೆ. ಇನ್ನು ವಿವರಣಾತ್ಮಕವಾಗಿ ನೋಡೋದಾದರೆ ಪರಾವರ್ತಿತ ಚಾಪ, ಬೆಳವಣಿಗೆಯ ಹಾರ್ಮೋನು ಇನ್ಸುಲಿನ್ ಕಡಿಮೆ ಸ್ರವಿಕೆಯಾದರೆ ಯಾವ ರೋಗ ಬರುತ್ತದೆ ಅಥವಾ ಯಾವ ರೋಗಕ್ಕೆ ಮುನ್ನುಡಿಯಾಗುತ್ತದೆ. ಮುಟ್ಟಿದರ ಮುನಿ ಸಸ್ಯ ಪ್ರತಿಕ್ರಿಯೆಯಲ್ಲಿ ಸ್ಪರ್ಶದ ಪ್ರಚೋದನೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಇದಲ್ಲದೆ ಕೆಲವು ಪ್ರಶ್ನೆಗಳನ್ನು ನೋಡೋದಾದರೆ ಮಾನವನ ಮೆದುಳಿನ ಭಾಗಗಳನ್ನು ಕೊಟ್ಟು ಈ ಭಾಗಗಳ ಕಾರ್ಯಗಳನ್ನು ಕೂಡ ಕೇಳಬಹುದು. ಉದಾಹರಣೆಗೆ ಮುಮ್ಮೆದುಳು, ಹಿಮ್ಮೆದುಳು, ಅನುಮಸ್ತಿಷ್ಕ ಇವುಗಳ ಕಾರ್ಯಗಳು, ಅಥವಾ ಇದರಲ್ಲಿ ಅನುಮಸ್ತಿಷ್ಕಕ್ಕೆ ನಾವು ಸಂಬಂಧಪಟ್ಟಂತೆ ಕೆಲವು ಅನ್ವಯ ಪ್ರಶ್ನೆಗಳನ್ನು ಕೂಡ ನಾವು ಗಮನಿಸಬೇಕಾಗಬಹುದು. ಇದಲ್ಲದೆ ನರಕೋಶದಲ್ಲಿ ನಾವು ನೋಡೋದಾದರೆ ಸಂಸರ್ಗ ಎಂದರೇನು, ಸಂಸರ್ಗದಲ್ಲಿ ಆಗುವಂತಹ ಘಟನೆಗಳು ಏನು. ಇದಲ್ಲದೆ ಶಲಾಕಾಗ್ರದ ಮೇಲೆ ಪರಾಗರೇಣುವಿನ ಮೊಳೆಯುವಿಕೆಯನ್ನು ರಾಸಾಯನಿಕ ಅನುವರ್ತನೆಯಲ್ಲೂ ಕೂಡ ಕೇಳ್ಬೋದು. ನೋಡಿ, ಆ ಒಂದು ಪಾಠದಿಂದ ಈ ಪಾಠಕ್ಕೂ ಕೂಡ ಕೆಲವು ಲಿಂಕ್ಗಳನ್ನು ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು. ಮುಂದಿನ ಪಾಠ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಈ ಪಾಠದಲ್ಲಿ ಮುಖ್ಯವಾದಂತಹ ಕಲಿಕಾಂಶಗಳು ಯಾವುದನ್ನು ನಾವು ಹೆಚ್ಚು ಗಮನ ಇಟ್ಟು ಓದ್ಕೋಬೇಕು ಅಂದರೆ ಐರಿಸ್, ಪಾಪೆ, ಸೀಲಿಯರಿ ಸ್ನಾಯುಗಳ ಕಾರ್ಯ, ಫಂಕ್ಷನ್ ಆಫ್ ಐರಿಸ್, ಪ್ಯೂಪಿಲ್ ಆ್ಯಂಡ್ ಸೀಲಿಯರಿ ಮಸಲ್ಸ್, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ, ಪವರ್ ಆಫ್ ಅಕಾಮಡೇಷನ್ ಆಫ್ ಐ, ಅಂದರೆ ದೂರದ ವಸ್ತುಗಳನ್ನು ನೋಡೋದಕ್ಕೆ ಮತ್ತು ಹತ್ತಿರದ ವಸ್ತುಗಳನ್ನು ನೋಡೋದಕ್ಕೆ ನಮ್ಮ ಕಣ್ಣು ಯಾವ ರೀತಿ ಹೊಂದಾಣಿಕೆ ಮಾಡ್ತದೆ. ಅಂದರೆ ಮಸೂರ ತನ್ನ ಸಂಗಮ ದೂರವನ್ನು ಬದಲಾಯಿಸಿಕೊಳ್ಳುವುದರ ಮುಖಾಂತರ ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ಸುಲಭವಾಗಿ ನಾವು ವೀಕ್ಷಿಸಬಹುದು. ಇನ್ನು ದೃಷ್ಟಿಯ ದೋಷಗಳು, ಸಮೀಪ ದೃಷ್ಟಿ, ಅದರ ಅರ್ಥ ಏನು, ಅದಕ್ಕೆ ಕಾರಣಗಳೇನು ಮತ್ತು ಇದನ್ನು ನಾವು ಹೇಗೆ ಪರಿಹಾರ ಮಾಡ್ಕೋಬಹುದು. ದೂರದೃಷ್ಟಿ, ಪ್ರೆಸ್ಬಯೋಪಿಯಾ, ಇವು ಮೂರಕ್ಕೂ ಕೂಡ ನಾವು ಕಾರಣ, ಅರ್ಥ ಮತ್ತು ಪರಿಹಾರಗಳನ್ನು ತಿಳ್ಕೋಬೇಕು. ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿಗೆ ಸಂಬಂಧಪಟ್ಟಂತೆ ಒಂದೆರಡು ಚಿತ್ರಗಳನ್ನು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಒಂದು ಕಣ್ಣಿನ ಚಿತ್ರ ಇದೆ. ಸಮೀಪ ದೃಷ್ಟಿನಲ್ಲಿ ಬೆಳಕು ವಕ್ರೀಭವನಗೊಂಡ ನಂತರ ರೆಟಿನಾದ ಮುಂಭಾಗದಲ್ಲಿಯೇ ಕೇಂದ್ರೀಕೃತ ಆಗುತ್ತೆ. ದೂರದೃಷ್ಟಿಯಲ್ಲಿ ರೆಟಿನಾದ ಹಿಂಭಾಗ ಹೋಗುತ್ತೆ. ಈ ಚಿತ್ರವನ್ನು ಪರೀಕ್ಷೆನಲ್ಲಿ ಕೊಟ್ಬಿಟ್ಟು ಅದರ ಮೇಲೆ ಇದು ಎಂತಹ ದೋಷ ಅಂತ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ. ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನಗಳ ಯಾವುದಾಗುತ್ತೆ ಅಂದರೆ ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ಚೆದುರುವಿಕೆ, ಟಿಂಡಾಲ್ ಪರಿಣಾಮ, ನಕ್ಷತ್ರಗಳ ಮಿನುಗುವಿಕೆ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ, ಕಾಮನ ಬಿಲ್ಲು ಉಂಟಾಗುವಿಕೆ, ಇವುಗಳ ಬಗ್ಗೆ ಎಲ್ಲ ಈ ವಕ್ರೀಭವನದ ಪರಿಣಾಮಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಬೆಳಕಿನ ವರ್ಣ ವಿಭಜನೆ, ಇದ್ರ ಬಗ್ಗೆ ಒಂದು ಚಿತ್ರನೂ ಕೂಡ ಇದೆ, ಅದನ್ನು ನೋಡ್ಕೊಳ್ಳಿ. ಯಾಕೆಂತಂದರೆ ಬೆಳಕಿನ ವರ್ಣ ವಿಭಜನೆ ಆದಾಗ ವಿಬ್ಗಯಾರ ಆಗ್ತದಲ್ಲ, ಅದರಲ್ಲಿ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಬಾಗುವ ಬಣ್ಣ ಯಾವುದು, ಅದು ಬಣ್ಣಗಳು ಯಾಕೆ
ಸೂರ್ಯನ ಬೆಳಕನ್ನು ಪಟ್ಟಕದ ಮುಖಾಂತರ ಹಾಯಿಸಿದಾಗ 7 ಬಣ್ಣಗಳು ಯಾಕೆ ಉಂಟಾಗುತ್ತೆ, ಅಲ್ಲಿ ವೇಗ ಕಡಿಮೆ ಆಗೋದು, ವೇಗ ಬದಲಾವಣೆ ಆಗೋದ್ರಿಂದ ಪ್ರತಿಯೊಂದು ಸೂರ್ಯನ ಬೆಳಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಬಣ್ಣವೂ ಕೂಡ ವಿವಿಧ ಕೋನಗಳಿಂದ ಬಾಗೋದ್ರಿಂದ ಅಲ್ಲಿ ಒಂದು ಸ್ಪೆಕ್ಟ್ರಮ್ ಅಥವಾ ರೋಹಿತ ಉಂಟಾಗುತ್ತೆ ಅನ್ನೋದನ್ನು ನಾವು ಹೇಳಬೇಕು. ಇನ್ನು ವಿವರಣೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಯೋಗನೂ ಕೂಡ ಇದೆ, ನ್ಯೂಟನ್ನ ಒಂದು ಪ್ರಯೋಗ, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ, ಒಂದು ಚಿತ್ರನೂ ಇದೆ, ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಕಾಮನ ಬಿಲ್ಲು ಹೇಗೆ ಉಂಟಾಗುತ್ತೆ, ಅದಕ್ಕೂ ಒಂದು ನೀರಿನ ಹನಿಯ ಮುಖಾಂತರ ಬೆಳಕು ವಕ್ರೀಭವನ ಹೊಂದಿದಾಗ ಯಾವ ರೀತಿ ಕಾಮನ ಬಿಲ್ಲು ಉಂಟಾಗುತ್ತೆ ಅದರದ್ದು ಒಂದು ಚಿತ್ರ ಇದೆ. ಆ ಚಿತ್ರವನ್ನು ಬರೆದು ಪರೀಕ್ಷೆನಲ್ಲಿ ಉತ್ತರ ಬರೆಯೋದು ಸೂಕ್ತ. ಇನ್ನು ನಕ್ಷತ್ರಗಳ ಮಿನುಗುವಿಕೆ ಯಾಕಾಗುತ್ತೆ, ಗ್ರಹಗಳು ಯಾಕೆ ಮಿನುಗೋದಿಲ್ಲ, ಇದ್ರ ಬಗ್ಗೆನೂ ಕೂಡ ವಿವರಣಾತ್ಮಕವಾದ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಇನ್ನು ಕಾರಣ ಕೊಡಿಯಲ್ಲಿ ಶುಭ್ರ ಆಕಾಶದ ಬಣ್ಣ ನೀಲಿಯಾಗಿರುತ್ತದೆ. ದ ಸ್ಕೈ ಅಪಿಯರ್ಸ್ ಬ್ಲೂ ಇನ್ ಕಲರ್. ಆದರೆ ಆಕಾಶದ ಬಣ್ಣ ಕಪ್ಪು ಆದರೆ ನೀಲಿಯಾಗಿ ಕಾಣುತ್ತೆ. ಯಾಕೆ ನೀಲಿಯಾಗಿ ಕಾಣುತ್ತೆ? ಆಕಾಶದ ಬಣ್ಣ ಕಪ್ಪು ಆದರೆ ನಮಗೆ ಯಾಕೆ ನೀಲಿ ಕಾಣ್ತಾ ಇದೆ? ಹಂಗಾರೆ ಕಪ್ಪಾಗಿರೋ ಭಾಗ ಯಾವಾಗ ಕಾಣಿಸುತ್ತೆ ನಮಗೆ? ನಾವು ವಾತಾವರಣದ ಆಚೆ ಹೋದರೆ, ಅಂದರೆ ಗಗನಯಾನಿಗಳಿಗೆ, ಅತಿ ಎತ್ತರದಲ್ಲಿ ಹಾರ್ತಾ ಇರುವಂತಹ ವಿಮಾನದಲ್ಲಿರುವಂತಹ ಪ್ರಯಾಣಿಕರಿಗೆ ಆಕಾಶ ಕಪ್ಪ ಕಾಣುತ್ತೆ. ಯಾಕೆಂತಂದರೆ ಅಲ್ಲಿ ವಾತಾವರಣ ಇರೋದಿಲ್ಲ, ಹಾಗಾಗಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದರೆ ಬೆಳಕಿನ ಚೆದುರುವಿಕೆ ಉಂಟಾಗೋದಿಲ್ಲ. ಅಂದರೆ ಈಗ ಚಂದ್ರನ ಮೇಲೆ ನಿಂತ್ಕೊಂಡು ಆಕಾಶ ನೋಡಿದ್ರೆ ಯಾವ ಬಣ್ಣ ಕಾಣುತ್ತೆ, ಯಾಕೆ? ಈ ರೀತಿಯ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. ಇನ್ನು ನ್ಯೂಟನ್ನ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಅದರದ ವಿವರಣೆಯನ್ನು ಬರೀಲಿಕ್ಕೆ ಕೇಳ್ತಾರೆ, ಚೆನ್ನಾಗಿ ನೋಡ್ಕೊಳ್ಳಿ ಅದನ್ನು. ಯಾಕೆಂತಂದರೆ ಬಿಳಿಯ ಬೆಳಕಿನಲ್ಲಿ 7 ಬಣ್ಣಗಳಿದೆ ಅಂತ ಮೊದಲು ತೋರಿಸ್ಕೊಟ್ಟಿದ್ದೆ ನ್ಯೂಟನ್. ವಾಯುಮಂಡಲದ ಬೆಳಕಿನ ಕಣಗಳ ಗಾತ್ರ ಹಾಗೂ ಅವುಗಳು ಚದುರಿಸುವ ಬೆಳಕಿನ ಕಣಗಳ ಸಂಬಂಧ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಈಗಾಗಲೇ ಮೊನ್ನೆ ನಡೆದಂತಹ ಪ್ರಿಪರೇಟರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇನ್ನು ಚಿತ್ರಗಳನ್ನು ಕೊಟ್ಟು ಅದರ ವಿಶ್ಲೇಷಣೆಯನ್ನು ಕೇಳ್ತಾರೆ. ಅಂದರೆ ದಿಕ್ಪಲ್ಲಟದ ಕೋನವನ್ನು ಗುರುತಿಸೋದು, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಇನ್ನು ರೋಹಿತದಲ್ಲಿನ ಬಣ್ಣಗಳನ್ನು ಗುರುತಿಸೋದು, ಅಲ್ಲಿ ರೋಹಿತದ್ದು ಯಾವ ಬಣ್ಣನೂ ಕೊಡೋದಿಲ್ಲ ಅವರು, ಜಸ್ಟ್ ರೋಹಿತದ ಚಿತ್ರ ಕೊಟ್ಬಿಟ್ಟು ಎ ಬಿ ಅಂತ ಕೊಟ್ಟು ಇದ್ಯಾವ ಬಣ್ಣ ಇದ್ಯಾವ ಬಣ್ಣ, ಇದ್ಯಾಕೆ ಬಾಗಿದೆ ಇದ್ಯಾಕೆ ಬಾಗಿಲ್ಲ, ಈ ಥರ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಬೆಳಕಿನ ವಕ್ರೀಭವನ ಮತ್ತು ಪ್ರತಿಫಲನಗಳನ್ನು ಗುರುತಿಸೋದು, ಚಿತ್ರವನ್ನು ಅವರೇ ಕೊಟ್ಟು ಆ ಚಿತ್ರದ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಅವರು ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರ್ತದೆ. ಆ್ಯಂಗಲ್ ಆಫ್ ಡಿವಿಯೇಷನ್ ಬಗ್ಗೆ, ಕಲರ್ಸ್ ಆಫ್ ದ ಸ್ಪೆಕ್ಟ್ರಮ್ ಬಗ್ಗೆ ಮತ್ತು ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಬಗ್ಗೆ. ಇಷ್ಟು ಪ್ರಶ್ನೆಗಳನ್ನು ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠದಲ್ಲಿ ನಿರೀಕ್ಷಿಸಬಹುದು. ಹೌದು ಸರ್. ಹಾಗಾದ್ರೆ ಮುಂದಿನ ಘಟಕವನ್ನು ನೋಡೋದಾದ್ರೆ ಆನುವಂಶೀಯತೆ ಅಂದ್ರೆ ಹೆರಿಡಿಟರಿ. ಇದರಲ್ಲಿ ಆನುವಂಶೀಯ ಗುಣಗಳ ಅರ್ಥ ಮತ್ತು ಪ್ರಬಲ ಗುಣಗಳು ಮತ್ತು ದುರ್ಬಲ ಗುಣಗಳು, ಅದಲ್ಲದೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಿಂದ ಉಂಟಾದ ಮರಿಜೀವಿಗಳಲ್ಲಿ ಹೆಚ್ಚಿನ ಭಿನ್ನತೆಯನ್ನ ಕಾಣುತ್ತೇವೆ. ಏಕೆ ಕಾಣುತ್ತೇವೆ? ಮೆಂಡಲ್ನ ಪ್ರಯೋಗಗಳ ಸಂಬಂಧಿಸಿದಂತೆ ಏಕತಳೀಕರಣ ಚೆಕ್ಕರ್ ಬೋರ್ಡ್, ದ್ವಿತಳೀಕರಣ ಪ್ರಯೋಗಗಳು ಮತ್ತು ಅವುಗಳಿರುವಂತಹ ಪದಗಳ ಅರ್ಥವನ್ನ ಕೇಳ್ತಾರೆ. ಅಂದರೆ ಏಕತಳೀಕರಣ ಚೆಕ್ಕರ್ ಬೋರ್ಡ್ ನೋಡೋದಾದ್ರೆ, ಮೆಂಡಲ್ ಅವರು ಬಟಾಣಿ ಸಸ್ಯಗಳನ್ನ ಬಳಸಿಕೊಂಡು ಮಾಡಿದ ತಳೀಕರಣ ಪ್ರಯೋಗದಲ್ಲಿ ಎತ್ತರದ ಕಾಂಡ, ಗಿಡ್ಡ ಕಾಂಡ ಹೊಂದಿರುವ ಸಸ್ಯಗಳು, ಕೆಂಪು ಮತ್ತು ಬಿಳಿ ಹೂ ಬಿಡುವ, ಹಳದಿ ಬೀಜವನ್ನು ಉತ್ಪಾದಿಸುವ, ಹಸಿರು ಬೀಜವನ್ನು ಉತ್ಪಾದಿಸುವ ಸಸ್ಯಗಳ ನಡುವೆ ಅಡ್ಡ ಹಾಯಿಸಿದಾಗ ದೊರೆಯುವ F1 ಮತ್ತು F2 ಪೀಳಿಗೆಯ ಫಲಿತಾಂಶವನ್ನು ತೋರಿಸುವ ಚೆಕ್ಕರ್ ಬೋರ್ಡ್ ಬರೆಯುವ ವಿಧಾನವನ್ನು ನಾವು ನೋಡಿಕೊಳ್ಳೇಬೇಕಾಗತ್ತೆ. ಇದಲ್ಲದೆ ಚೆಕ್ಕರ್ ಬೋರ್ಡ್ಗಳನ್ನು ಬರೆಯೋದ್ರ ಜೊತೆಗೆ ಅವುಗಳ ವ್ಯಕ್ತರೂಪ ನಮೂನೆ ಹಾಗೂ ಜೀನ್ ರೂಪದ ನಮೂನೆಯ ಅನುಪಾತಗಳನ್ನು ಬರೆಯೋದನ್ನು ಮರೆಯಲೇಬಾರದು. ಯಾಕಂದರೆ ವಿದ್ಯಾರ್ಥಿಗಳು ಹೆಚ್ಚಾಗಿ ನಾವು ನೋಡೋದಾದರೆ ಪರೀಕ್ಷೆಗಳಲ್ಲಿ ಚೆಕ್ಕರ್ ಬೋರ್ಡ್ ಬರೀತಾರೆ, ಆದರೆ ವ್ಯಕ್ತರೂಪ ನಮೂನೆ ಮತ್ತು ಜೀನ್ ರೂಪ ನಮೂನೆಯ ಅನುಪಾತಗಳನ್ನು ಬರೆಯೋದ್ರಲ್ಲಿ ಎಡುತ್ತಾ ಇದ್ದಾರೆ. ಇದಲ್ಲದೆ ಮಾನವನಲ್ಲಿ ಕಂಡುಬರುವ ವಿವಿಧ ವರ್ಣತಂತುಗಳ ವಿವರಣೆ, ಇದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಮಾನವನಲ್ಲಿ ಒಂದು ಮಗುವಿನ ಲಿಂಗ ನಿರ್ಧಾರದ ನಾವು ಈಗಾಗಲೇ ನಾವು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಮಾಡಬೇಕಾದ್ರೆ ಅಲ್ಲಿ ಲಿಂಗ ನಿರ್ಧಾರ ಹೇಗಾಗತ್ತೆ ಅನ್ನುವುದನ್ನು ನಾವು ನೋಡಿದ್ದೇವೆ. ಮುಂದಿನ ಘಟಕಗಳನ್ನು ಹೇಳಿ ಸರ್. ಈ ಹೆರಿಡಿಟಿ ಅಥವಾ ಅನುವಂಶೀಯತೆ ಪಾಠದಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಇದರಲ್ಲಿ 3 ಟಾಪಿಕ್ ನಮಗೆ ಬಹಳ ಮುಖ್ಯವಾಗಿ ಪರೀಕ್ಷೆನಲ್ಲಿ ಕೇಳೋದು. ಒಂದು ಏಕತಳೀಕರಣ, ದ್ವಿತಳೀಕರಣ, ಮಾನವನಲ್ಲಿ ಲಿಂಗ ನಿರ್ಧಾರಣೆ, ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್. ಈ 3 ಟಾಪಿಕನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಕಡ್ಡಾಯವಾಗಿ ನೀವು ಸುಲಭವಾಗಿ 5 ಅಂಕಗಳನ್ನು ಈ ಪಾಠದಲ್ಲಿ ತಗೋಬೋದು. ಇನ್ನು ರಸಾಯನಶಾಸ್ತ್ರದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 8 ಮಾರ್ಕ್ಸಿಗಿರುವಂತಹ ಇನ್ನೊಂದು ದೊಡ್ಡ ಪಾಠ ಇದು. ಇದರಲ್ಲಿ 1 ಅಂಕದ 2 ಪ್ರಶ್ನೆಗಳು ಬರ್ತದೆ, 2 ಅಂಕದ 1 ಪ್ರಶ್ನೆ ಬರ್ತದೆ ಮತ್ತು 4 ಅಂಕದ 1 ಪ್ರಶ್ನೆಯನ್ನು ಈ ಪಾಠದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಒಟ್ಟು 4 ಪ್ರಶ್ನೆಗಳು ಮತ್ತು 8 ಅಂಕಗಳಿಗೆ ಈ ಪಾಠದಲ್ಲಿ ಪ್ರಶ್ನೆಗಳು ಬರ್ತದೆ. ಇದು ತುಂಬ ದೊಡ್ಡ ಪಾಠ ಇದು. ಇದರಲ್ಲಿ
ಕೆಲವು ಅಣುಸೂತ್ರಗಳು, ರಚನಾ ಸೂತ್ರಗಳನ್ನು ಬರೆಯೋದಿರ್ತದೆ, ಡೆಫಿನೇಷನ್ಗಳಿರ್ತದೆ. ಮುಖ್ಯವಾಗಿರುವಂಥದ್ದು ಯಾವುದ್ಯಾವುದನ್ನು ನಾವು ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿದರೆ, ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಯಾವುದು, ಮೀಥೇನ್, ಅದರ ಅಣುಸೂತ್ರ ಮತ್ತು ಅದರ ರಚನಾ ಸೂತ್ರ ಬರೆಯೋದನ್ನು ಕಲಿಬೇಕು. ಅದಾದಮೇಲೆ ಡೆಫಿನೇಷನ್ಸ್ಗಳಲ್ಲಿ ಮತ್ಯಾವುದು ಅಂದರೆ ಕೆಟನೀಕರಣ, ರಚನಾ ಸಮಾಂಗಿಗಳು, ಸ್ಟ್ರಕ್ಚರಲ್ ಐಸೋಮರ್ಸ್, ಐಸೋಮೆರಿಸಮ್ ಅಂದರೆ ಏನು, ಅದರ ಐಸೋಮರ್ಸ್ ಯಾವುದು ಅಂತ ಈಗಾಗಲೇ 2 ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಇದೇ ಪ್ರಶ್ನೆ ಬಂದಿದೆ. ಹೈಡ್ರೋಜನೀಕರಣ, ಹೈಡ್ರೋಜನೇಷನ್, ಇದರ ಪ್ರಾಮುಖ್ಯತೆ ಏನು ಅಂತಲೂ ಕೇಳಿದ್ದಾರೆ. ಎಸ್ಟರೀಕರಣ, ಎಸ್ಟರ್ ಅಂದರೆ ಏನು ಅಂತಲೂ ಕೇಳ್ಬೋದು. ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಮತ್ತು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್, ಇದರ ಡೆಫಿನೇಷನ್ನು ಕೇಳ್ಬೋದು ಮತ್ತು ಇದನ್ನು ವ್ಯತ್ಯಾಸನೂ ಕೇಳ್ಬೋದು. ಸಾಬೋನೀಕರಣ, ಸಪೋನಿಫಿಕೇಷನ್ ಅಂದರೆ ಏನು, ಅನುರೂಪ ಶ್ರೇಣಿಗಳು, ಹೋಮೋಲೋಗಸ್ ಸೀರೀಸ್ ಅಂದರೆ ಏನು, ಕೋವೆಲೆಂಟ್ ಬಾಂಡ್, ಸಹವೇಲೆನ್ಸಿಯ ಬಂಧ ಅಂದ್ರೇನು, ಈ ಥರದ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. ಅನುರೂಪ ಶ್ರೇಣಿಗಳಲ್ಲಿ ಅವರೇ ಒಂದು ಅಣುಸೂತ್ರವನ್ನು ಕೊಟ್ಬಿಟ್ಟು ಇದರ ಹಿಂದಿನ ಅಥವಾ ಮುಂದಿನ ಯಾವುದಾದರೂ 1 ಅಥವಾ 2 ಅನುರೂಪ ಶ್ರೇಣಿಗಳ ಹೆಸರನ್ನು ಬರೆಯಿರಿ ಅಂತ ಕೇಳ್ಬೋದು. ಈ ರೀತಿಯ ಪ್ರಶ್ನೆಯನ್ನು ನಿರೀಕ್ಷಿಸ್ಬೋದು. ಇನ್ನು ಸಂಕಲನ ಮತ್ತು ಆದೇಶನ ಕ್ರಿಯೆಗಳ ನಡುವಿನ ವ್ಯತ್ಯಾಸಗಳು, ಸೈಕ್ಲೋಹೆಕ್ಸೇನ್ ಮತ್ತು ಬೆನ್ಝೀನ್ ನಡುವಿನ ವ್ಯತ್ಯಾಸ, ಸಾಬೂನು ಮತ್ತು ಮಾರ್ಜಕಗಳಿಗಿರುವಂತಹ ವ್ಯತ್ಯಾಸಗಳನ್ನು ಕೇಳಬಹುದು. ಮತ್ತು ಗಡಸು ನೀರು ಮತ್ತು ಮೆದು ನೀರಿನಲ್ಲಿ ಗಡಸು ನೀರಿನಲ್ಲಿನ ಲವಣಗಳು ಯಾವುದ್ಯಾವುದು, ಗಡಸು ನೀರು ಗಡಸಾಗೋದಕ್ಕೆ ಕಾರಣ ಏನು, ದ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯೂಸ್ಡ್ ಟು ಕನ್ವರ್ಟ್ ಆಲ್ಕೋಹಾಲ್ ಇಂಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಎಥೆನಾಲನ್ನು ಎಥೆನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವಾಗ ನಾವು ಯಾವ ಉತ್ಕರ್ಷಣಕಾರಿ ವಸ್ತುಗಳನ್ನು ಬಳಸ್ತೀವಿ, ಅಸಿಡಿಫೈಡ್ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಮತ್ತು ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್, ಇವುಗಳನ್ನು ನಾವು ಉತ್ಕರ್ಷಣಕಾರಿಗಳನ್ನಾಗಿ ಬಳಸ್ತೀವಿ. ದ ಕೆಟಲಿಸ್ಟ್ಸ್ ಯೂಸ್ಡ್ ವೆನ್ ಈಥೀನ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇಂಟು ಈಥೇನ್, ನಿಕ್ಕಲನ್ನು ನಾವು ಇಲ್ಲಿ ಕ್ರಿಯಾವರ್ಧಕವಾಗಿ ಬಳಸ್ತೀವಿ. ಮತ್ತು ಫಂಕ್ಷನಲ್ ಗ್ರೂಪ್ಸಲ್ಲಿ ಕಾರ್ಬನ್ ಕಾಂಪೌಂಡನ್ನು ಅವರೇ ಕೊಟ್ಟು ಇದರಲ್ಲಿರೋ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ಕೇಳ್ಬೋದು, ಅಥವಾ ಫಂಕ್ಷನಲ್ ಗ್ರೂಪ್ ಹೆಸರನ್ನು ಕೊಟ್ಟು ಅದರ ಕ್ರಿಯಾ ಗುಂಪನ್ನು ಬರೆಯಿರಿ ಅಂತಲೂ ಕೇಳ್ಬೋದು. ಈ ರೀತಿ ಯಾವ ಪ್ರಶ್ನೆ ಆದರೂ ಕೇಳುವ ಸಾಧ್ಯತೆ ಇದೆ. ಇನ್ನು ಕೆಲವು ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ಸೂತ್ರಗಳನ್ನು ಬರೆಯೋದನ್ನು ಪರೀಕ್ಷೆಯಲ್ಲಿ ಕೇಳ್ಬೋದು. ಉದಾಹರಣೆಗೆ ಮಿಥನಾಲ್, ಪ್ರೋಪೈನ್, ಪ್ರೋಪೇನ್, ಬೆನ್ಝೀನ್, ಸೈಕ್ಲೋಪ್ರೋಪೇನ್, ಸೈಕ್ಲೋಹೆಕ್ಸೇನ್, ಬ್ಯೂಟೇನ್, ಈ ಥರದ ಪ್ರಶ್ನೆಗಳು ಬರ್ಬೋದು. ಡಾಟ್ ಸ್ಟ್ರಕ್ಚರ್ ಬರೆಯುವಂತಹ ಪ್ರಶ್ನೆಗಳು ಬರ್ಬೋದು. ಹೈಡ್ರೋಜನ್, ನೈಟ್ರೋಜನ್, ಮೀಥೇನ್, ಈಥೇನ್, ಈಥೀನ್ ಯಾವುದಾದ್ರೂ ಒಂದು ಡಾಟ್ ಸ್ಟ್ರಕ್ಚರ್ ಬರೀಲಿಕ್ಕೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಕಾರಣ ಕೊಡಿನಲ್ಲಿ ಕಾರ್ಬನ್ ಕೆಟಯಾನ್ ಅಥವಾ ಕಾರ್ಬನ್ ಅನಯಾನ್ಗಳು ಉಂಟಾಗೋದು ಸ್ವಲ್ಪ ಕಷ್ಟ, ಯಾಕೆ ಅನ್ನುವಂಥ ಪ್ರಶ್ನೆ ಬರ್ಬೋದು. ಕಾರ್ಬನ್ ಬೃಹತ್ ಅಣುಗಳನ್ನು ಉಂಟು ಮಾಡುವ ಪ್ರವೃತ್ತಿಯನ್ನು ಹೊಂದಿದೆ, ಯಾಕೆ ಅಂತ ಕೇಳ್ಬೋದು. ಈಥೀನನ್ನು ಈಥೇನ್ ಆಗಿ ಪರಿವರ್ತಿಸುವ ಕ್ರಿಯೆಯನ್ನು ಸಂಕಲನ ಕ್ರಿಯೆ ಅಂತಾನೇ ಯಾಕೆ ಕರೀತಾರೆ, ಈ ಥರದ ಪ್ರಶ್ನೆ ಬರ್ಬೋದು. ಈಥೀನ್ನಿಂದ ಎಥೆನಾಲನ್ನು ಪಡೆಯೋದಕ್ಕೆ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನೇ ಯಾಕೆ ಬಳಸ್ತಾರೆ. ಸೊ ಈ ರೀತಿಯ ಪ್ರಶ್ನೆಗಳನ್ನು ನೀವು ಪರೀಕ್ಷೆಯಲ್ಲಿ ನಿರೀಕ್ಷಿಸ್ಬೋದು. ಗಡಸು ನೀರಿನಲ್ಲಿ ಕೊಳೆ ಮತ್ತು ಎಣ್ಣೆಯನ್ನು ತೆಗೆದುಹಾಕೋದಕ್ಕೆ ಮಾರ್ಜಕಗಳು ಹೆಚ್ಚು ಪರಿಣಾಮಕಾರಿ, ಸಾಬೂನು ಉಪಯೋಗ ಆಗಲ್ಲ, ಮಾರ್ಜಕಗಳು ಉಪಯೋಗ ಆಗುತ್ತೆ, ಯಾಕೆ, ಈ ರೀತಿಯ ಪ್ರಶ್ನೆ ಬರ್ಬೋದು. ಇನ್ನು ವಿವರಣಾತ್ಮಕ ಪ್ರಶ್ನೆಗಳನ್ನು ನಿರೀಕ್ಷಿಸೋದಾದರೆ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್, ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ, ಮಿಸೆಲ್ಗಳು ಉಂಟಾಗುವುದು. ಬಹು ನಿರೀಕ್ಷಿತ ಪ್ರಶ್ನೆ ಇದು ಈ ಪಾಠದಲ್ಲಿ. ಮಿಸೆಲ್ನ ಚಿತ್ರ ಬರೆದ್ಬಿಟ್ಟು, ಒಂದು ಸಾಬೂನಿನ ಅಣುವಿನ ಚಿತ್ರವನ್ನು ಬರೆದ್ಬಿಟ್ಟು ಒಂದು 2-3 ಪಾಯಿಂಟ್ಸ್ ಬರೆದ್ಬಿಟ್ರೆ ನಿಮಗೆ ಇದಕ್ಕೆ ಪೂರ್ಣ ಅಂಕಗಳು ಈ ಪ್ರಶ್ನೆಗೆ ಸಿಗುತ್ತೆ. ಚೆನ್ನಾಗಿ ಈ ಪ್ರಶ್ನೆಯನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಡಿಷನ್ ರಿಯಾಕ್ಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ವಿತ್ ಎಕ್ಸಾಂಪಲ್ಸ್, ಇಂಪಾರ್ಟೆನ್ಸ್ ಆಫ್ ಹೈಡ್ರೋಜನೇಷನ್ ಆಫ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಆಕ್ಸಿಡೇಷನ್ ಆಫ್ ಎಥನಾಲ್ ಟು ಎಥನೋಯಿಕ್ ಆಸಿಡ್, ಈ ಟಾಪಿಕ್ಗಳ ಮೇಲೆ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಇದಾದ ನಂತರ LBನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಪ್ರಶ್ನೆಗಳಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡಿಬೇಕು ಅನ್ನುವಂತಹ ಆಸಕ್ತಿ ಇರುವಂಥವರು ಕಡ್ಡಾಯವಾಗಿ ಈ ಪಾಠಕ್ಕೆ ಹೆಚ್ಚು ಗಮನ ಕೊಡಿ, ಯಾಕೆಂದರೆ ಇದಕ್ಕೂ ಕೂಡ 8 ಮಾರ್ಕ್ಸ್ ಇದೆ. ಇನ್ನು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, ಈ ಪಾಠದಲ್ಲಿ ಒಂದು ಕಡ್ಡಾಯವಾದ ಪ್ರಶ್ನೆ ಅಂದರೆ ಒಂದು ಡಯಾಗ್ರಾಮ್ ಬಂದೇ ಬರ್ತದೆ. ಕಾನ್ಕೇವ್ ಮಿರರ್ ಅಥವಾ ಕಾನ್ವೆಕ್ಸ್ ಲೆನ್ಸ್, ಇವೆರಡರಲ್ಲಿ ಯಾವುದಾದ್ರೂ ಒಂದರಲ್ಲಿ ಪ್ರತಿಬಿಂಬ ಉಂಟಾಗುವಿಕೆಯ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಬಹುದು. ಇದರಲ್ಲಿ ಬೆಳಕಿನ ಪ್ರತಿಫಲನದ ನಿಯಮ, ಬೆಳಕಿನ ವಕ್ರೀಭವನದ ನಿಯಮಗಳ ನಿರೂಪಣೆಯನ್ನು ಕೇಳ್ಬೋದು. ಪೀನದರ್ಪಣ ಮತ್ತು ನಿಮ್ನದರ್ಪಣದ ಉಪಯೋಗಗಳನ್ನು ಕೇಳ್ಬೋದು. ಇನ್ನು ಕಾರ್ಟೀಸಿಯನ್ ಸೈನ್ ಕನ್ವೆನ್ಷನ್ಸ್, ಅದರ ಬಗ್ಗೆ ಪ್ರಶ್ನೆಗಳು ಬರ್ಬೋದು, ಸಂಕೇತದ ಬಗ್ಗೆ. ದರ್ಪಣದ ಸೂತ್ರ ಮತ್ತು ಮಸೂರದ ಸೂತ್ರವನ್ನು ಬರಲಿಕ್ಕೆ ಕೇಳ್ತಾರೆ. ಜೊತೆಗೆ ಅದರಲ್ಲಿ F ಅಂದ್ರೇನು, V ಅಂದ್ರೇನು, U ಅಂದ್ರೇನು ಅಂತ ಪದಗಳ ವಿವರಣೆಯನ್ನು ಬರೀಬೇಕಾಗುತ್ತೆ, ಅದನ್ನು ಓದ್ಕೊಳ್ಳಿ.
ಇನ್ನು ಒಂದೆರಡು ಡೆಫಿನೇಷನ್ಸ್ ಮಾತ್ರ ಇದೆ ಇದರಲ್ಲಿ. ವಕ್ರೀಭವನ ಅಂದ್ರೇನು ಮತ್ತು ವಕ್ರೀಭವನ ಸೂಚ್ಯಾಂಕ ಅಂದ್ರೇನು, ಅದರ ಇಂಟರ್ಪ್ರಿಟೇಷನ್ ಬಗ್ಗೆ ಪ್ರಶ್ನೆಗಳು ಬರ್ತದೆ. ಉದಾಹರಣೆಗೆ ವಜ್ರದ ವಕ್ರೀಭವನ ಸೂಚ್ಯಾಂಕ 2.42, ಇದರ ಅರ್ಥ ಏನು? ಈ ರೀತಿಯ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. ಅಥವಾ ಒಂದು ಗಾಜಿನ ಚಪ್ಪಡಿಯ ಮುಖಾಂತರ ಬೆಳಕಿನ ವಕ್ರೀಭವನ ಆದಾಗ ವಕ್ರೀಭವನದ ನಂತರ ಬೆಳಕು ಯಾವ ಕಡೆಗೆ ಬಾಗುತ್ತೆ, ಅಂದರೆ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬಂದಾಗ ಯಾವ ಕಡೆಗೆ ಬಾಗುತ್ತೆ, ಸಾಂದ್ರದಿಂದ ವಿರಳ ಮಾಧ್ಯಮಕ್ಕೆ ಹೋದರೆ ಯಾವ ಕಡೆಗೆ ಬಾಗುತ್ತೆ ಮತ್ತು ಯಾಕೆ. ಜೊತೆಗೆ ಗಾಜಿನ ಚಪ್ಪಡಿಯ ಮುಖಾಂತರ ಬೆಳಕಿನ ವಕ್ರೀಭವನವನ್ನು ತೋರಿಸುವಂತಹ ಪ್ರಯೋಗದ ವಿವರಣೆಯನ್ನು ಬರೀರಿ ಅಂತಲೂ ಕೂಡ ಕೇಳ್ಬೋದು. ಇನ್ನು ಮಸೂರದ ಸಾಮರ್ಥ್ಯದ ಬಗ್ಗೆ, ಅಂದರೆ ಪವರ್ ಆಫ್ ಲೆನ್ಸ್, ಇದನ್ನು ನಾವು ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಅಂತ ಹೇಳ್ತೀವಿ. ಅಂದರೆ ಸಂಗಮ ದೂರದ ವಿಲೋಮಾನುಪಾತದಲ್ಲಿ ಈ ಮಸೂರದ ಸಾಮರ್ಥ್ಯ ಇರ್ತದೆ. ಒಂದು ವೇಳೆ ಈ ಮಸೂರದ ಸಾಮರ್ಥ್ಯ ಅಂದರೆ ಪಿ ಪಾಸಿಟಿವ್ ಆದರೆ ಅದರ ಅರ್ಥ ಏನು, ನೆಗೆಟಿವ್ ಆದರೆ ಅದರ ಅರ್ಥ ಏನು, ಇದರ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. ಇನ್ನು ಒಂದೇ ಒಂದು ಇದರಲ್ಲಿ ಬೆಳಕು ಪಾಠದಲ್ಲಿ ನಾವೆಲ್ಲರೂ ಗಮನಿಸಬೇಕಾಗಿರೋವಂಥದ್ದು, ಇದು ಎಷ್ಟೇ ದೊಡ್ಡ ಪಾಠ ಆದರೂ ಕೂಡ ಇದರಲ್ಲಿ ನಾವು ಓದೋವಂಥದ್ದು ಪಾರ್ಟ್ ತುಂಬ ಕಡಿಮೆ ಇದೆ. ಹೆಚ್ಚು ವಿವರಣೆಗಳು ಇದರಲ್ಲಿಲ್ಲ, ಆದರೆ ಪ್ರಶ್ನೆಗಳು ಇದರಲ್ಲಿ ಹೆಚ್ಚು ನೀವು ನಿರೀಕ್ಷಿಸ್ಬೋದು. ಯಾಕೆಂದರೆ ಇದು 8 ಅಂಕಗಳಿದೆ. ಜೊತೆಗೆ ಒಂದೊಂದೆರಡು ಪಾಯಿಂಟ್ ಡೆಫಿನೇಷನ್ಸ್ ಯಾವುದು ಅಂದರೆ ಸಂಗಮ ದೂರ ಅಂದ್ರೇನು, ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯಕ್ಕೆ ಇರುವ ಸಂಬಂಧ ಏನು, ರಿಲೇಷನ್ಶಿಪ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್, ಇದು ಒಂದು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಇದ್ರ ಮೇಲೆ ಲೆಕ್ಕನೂ ಕೇಳ್ಬೋದು. ಸಂಗಮ ದೂರವನ್ನು ಕೊಟ್ಬಿಟ್ಟು ಅವರು ಫೋಕಲ್ ಲೆಂತನ್ನು ಕಂಡುಹಿಡಿಯಲಿಕ್ಕೆ ಕೇಳ್ಬೋದು, ಅಥವಾ ಫೋಕಲ್ ಲೆಂತ್ ಕೊಟ್ಬಿಟ್ಟು ಸಂಗಮ ದೂರವನ್ನು ಕಂಡುಹಿಡಿಯೋದಕ್ಕೆ ಕೇಳ್ಬೋದು. ಈ ರೀತಿಯ ಸರಳವಾದ ಪ್ರಶ್ನೆಗಳನ್ನು ನೀವು ಪರೀಕ್ಷೆಯಲ್ಲಿ ನಿರೀಕ್ಷಿಸ್ಬೋದು. ಇನ್ನು ಕೊನೆಯ ಒಂದು ಪಾಠ ಅಂತ ಹೇಳಿದರೆ ನಮ್ಮ ಪರಿಸರ ಅಂತ. ನಮ್ಮ ಪರಿಸರ ಪಾಠ ತುಂಬ ಸಣ್ಣ ಪಾಠ ಇದು. ಇದರಲ್ಲಿ ಒಂದು 3 ಅಂಕದ ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸ್ಬೋದು. ಅಂದರೆ 3 ಅಂಕದ ಒಂದು ಪ್ರಶ್ನೆ ಬರ್ತದೆ ಇದರಲ್ಲಿ ನಾವು ಮುಖ್ಯವಾಗಿ ನಿರೀಕ್ಷೆ ಮಾಡ್ಬೋದಾದಂಥ ಟಾಪಿಕ್ ಯಾವುದ್ಯಾವುದು ಅಂತ ಹೇಳಿದರೆ, ಒಂದು ಆಹಾರ ಸರಪಳಿ, ಫುಡ್ ಚೈನ್. ಫುಡ್ ಚೈನನ್ನು ಬರೆಯೋದು ಹೇಗೆ ಮತ್ತು ಫುಡ್ ಚೈನ್ನಲ್ಲಿರ್ತಕ್ಕಂಥ ವಿವಿಧ ಹಂತಗಳು ಯಾವುದು, ಪೋಷಣಾ ಸ್ತರಗಳು, ಯಾವ ಪೋಷಣಾ ಸ್ತರದಿಂದ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಶಕ್ತಿಯ ವರ್ಗಾವಣೆ ಹೇಗಾಗುತ್ತೆ, 10% ಲಾ ಅಂತ ಇದೆ. ಮತ್ತು ಯೂನಿಡೈರೆಕ್ಷನಲ್ ಫ್ಲೋ ಆಫ್ ಎನರ್ಜಿ ಅಂದರೆ ಶಕ್ತಿಯ ಏಕಮುಖ ಹರಿವಿನ ಬಗ್ಗೆ. ಮತ್ತು ಬಯೋಮ್ಯಾಗ್ನಿಫಿಕೇಷನ್ ಅಂತ ನೀವು ಈಗಾಗಲೇ ಓದಿರ್ತೀರ, ಜೈವಿಕ ಸಾಂದ್ರತಾ ವೃದ್ಧಿ ಅಂತ ಅಂದ್ಬಿಟ್ಟು ಅಥವಾ ಜೈವಿಕ ಸಂವರ್ಧನೆ ಅಂತಲೂ ಕರೀತಾರೆ. ಒಂದು ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾ ಸ್ತರದಲ್ಲಿ ಹೆಚ್ಚು ಜೈವಿಕ ಸಂವರ್ಧನೆಯನ್ನು ನಾವು ಗಮನಿಸ್ತೀವಿ ಅಂತ ಈ ಥರದ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಇನ್ನು ಓಝೋನ್ ಬಗ್ಗೆ, ಓಝೋನ್ ಹೇಗೆ ಉಂಟಾಗುತ್ತೆ, ಓಝೋನ್ ಪದರದ ಉಂಟಾಗುವಿಕೆ, ಮಹತ್ವ ಮತ್ತು ಭೂ ವಾತಾವರಣವನ್ನು ಓಝೋನ್ ಅನಿಲ ಏನಾದರೂ ಪ್ರವೇಶಿಸಿದರೆ ಏನು ಸಮಸ್ಯೆ ಆಗುತ್ತೆ, ಓಝೋನ್ ಪದರದ ಶಿಥಿಲೀಕರಣದಿಂದ ಏನು ಪರಿಣಾಮಗಳು ಭೂಮಿಯ ಮೇಲಿನ ಜೀವರಾಶಿಗಳಿಗೆ ಆಗುತ್ತೆ, CFC ಕ್ಲೋರೋಫ್ಲೋರೋಕಾರ್ಬನ್ ಇದು ಏನಿದು, ಇದರಿಂದ ಏನು ತೊಂದರೆ ಇದೆ, ಇದಿಷ್ಟು ಕೂಡ ಪರೀಕ್ಷೆಯಲ್ಲಿ ಪ್ರಶ್ನೆಯಾಗಿ ಕೇಳುವ ಸಾಧ್ಯತೆ ಇದೆ. ಮತ್ತು ಒಂದು ಜನರಲ್ ಪ್ರಶ್ನೆ ಏನು ಅಂತ ಹೇಳಿದರೆ, ಇಂದಿನ ಜೀವನ ಶೈಲಿ ಮತ್ತು ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯಗಳ ಸಂಗ್ರಹದಿಂದ ನಮ್ಮ ಪರಿಸರದ ಮೇಲೆ ಯಾವ ದುಷ್ಪರಿಣಾಮಗಳು ಉಂಟಾಗಬಹುದು, ಮತ್ತು ವಾಟ್ ಈಸ್ ದ ರೋಲ್ ಆಫ್ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಇನ್ ದ ಎನ್ವೈರ್ನ್ಮೆಂಟ್. ಇಂತಹ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. ಮತ್ತು ಪ್ರೊಡ್ಯೂಸರ್ಸ್ ಅಂದ್ರೇನು, ಕನ್ಸ್ಯೂಮರ್ಸ್ ಅಂದ್ರೇನು, ಡಿಕಂಪೋಸರ್ಸ್ ಅಂದ್ರೇನು, ಇಷ್ಟೆಲ್ಲ ಪ್ರಶ್ನೆಗಳು ಈ ಪಾಠದಲ್ಲಿ ನಾವು ನಿರೀಕ್ಷಿಸ್ಬೋದು. ಮತ್ತು ಕೊನೆಯದಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರುವಂಥ ಒಂದು ಅಂಶ ಅಂದರೆ, ಪರೀಕ್ಷೆಯಲ್ಲಿ ನೀವು ಉತ್ತರಗಳನ್ನು ಬರೆಯುವಾಗ ಪ್ರಶ್ನೆಯ ಕ್ರಮ ಸಂಖ್ಯೆಯನ್ನು ಕರೆಕ್ಟಾಗಿ ಬರೀರಿ. ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಬರೆಯುವಾಗ ಕ್ರಮಾಕ್ಷರದ ಜೊತೆಯಲ್ಲಿ ಉತ್ತರ ಬರೀಬೇಕು, ಹಾಗೆ ಬರೀಬಾರ್ದು. ಚಿತ್ರಗಳನ್ನು ಬರೆಯುವಾಗ ಚಿತ್ರಗಳನ್ನು ಲೇಬಲ್ ಮಾಡಿ, ಚಿತ್ರದ ಕೆಳಗೆ ಚಿತ್ರದ ಹೆಸರನ್ನು ಬರೆಯಿರಿ. ಯಾವುದಾದ್ರೂ ಚಿತ್ರಕ್ಕೆ ಅವ್ರು ಲೇಬಲ್ ಮಾಡಿ ಅಂತ ಯಾವುದನ್ನು ಕೇಳಿಲ್ಲ ಅಂದರೆ ನೀವು ಲೇಬಲ್ ಮಾಡೋ ಅಗತ್ಯ ಇಲ್ಲ. ಎಲ್ಲೆಲ್ಲಿ ರಸಾಯನಶಾಸ್ತ್ರದಲ್ಲಿ ಸಮೀಕರಣಗಳನ್ನು ಬರೆಯೋದಕ್ಕೆ ನಿಮಗೆ ಅವಕಾಶ ಇದೆ ಅಲ್ಲೆಲ್ಲ ಸಮೀಕರಣ ಬರೀರಿ. ಯಾಕೆಂದರೆ ನೀವು ಸರಿಯಾಗಿ ಸಮೀಕರಣ ಬರೆದ್ರೆ ಹೆಚ್ಚಿನ ಅಂಕಗಳನ್ನು ಪಡೆಯಬಹುದು. ಇನ್ನು ವಿವರಣಾತ್ಮಕವಾದ ಉತ್ತರಗಳನ್ನು ಬರೆಯುವಾಗ ಎಲ್ಲಾದರೂ ಚಿತ್ರ ಬರೆದು ವಿವರಣೆ ಬರೆಯೋದಕ್ಕೆ ನಿಮಗೆ ಅವಕಾಶ ಇದ್ದರೆ ಅಲ್ಲಿ ಚಿತ್ರ ಬರೀರಿ. ಉದಾಹರಣೆಗೆ ಕಾಮನಬಿಲ್ಲು ಉಂಟಾಗುವಿಕೆ, ಅಲ್ಲಿ ಒಂದು ನೀರಿನ ಹನಿಯ ಚಿತ್ರವನ್ನು ಬರೆದುಬಿಟ್ಟು ಆಮೇಲೆ ವಿವರಣೆ ಬರೀಬಹುದು. ಜೊತೆಗೆ ಸಾಬೂನು ಹೇಗೆ ಸ್ವಚ್ಛಗೊಳಿಸುತ್ತದೆ, ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್, ಅಲ್ಲಿ ಮಿಸೆಲ್ನ ಚಿತ್ರವನ್ನು ಬರೆದುಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೋದು. ಈ ರೀತಿ ಚಿತ್ರ ಬರೆಯುವಂತಹ ಅವಕಾಶ ಎಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ ಚಿತ್ರ ಬರೆದ್ಬಿಟ್ಟು, ಚಿತ್ರ ಬರೆದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಗಳನ್ನು ಬರೀರಿ. ಇನ್ನು ವಿವರಣಾತ್ಮಕ ಉತ್ತರಗಳನ್ನು ಬರೆಯುವಾಗ ಅವುಗಳನ್ನು ಪಾಯಿಂಟ್ಸ್ ಮಾಡಿ ಬರೀರಿ, ಪ್ಯಾರಾಗ್ರಾಫ್ ಮಾಡಿ ಬರೀಲಿಕ್ಕೆ ಹೋಗಬೇಡಿ. ಇದರಿಂದ ನೀವು ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ಸಹಾಯ ಆಗುತ್ತೆ. ಇದಿಷ್ಟು ನೀವು ಪರೀಕ್ಷೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ
ನಾವು ನೀಡ್ತಾ ಇರೋಂತಹ ಕೆಲವೊಂದು ಸಲಹೆಗಳು. ಸುನಿಲ್, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂದರೆ ಹೆಚ್ಚು ಅಂಕ ಗಳಿಸಬೇಕು ಅಂತ ಹೇಳಿದ್ರೆ ನೀವು LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ಒಂದು ನೀವು ಪಠ್ಯವನ್ನು ನೀವು ಗಮನಿಸಬೇಕಾಗತ್ತೆ. ಹಾಗೆಯೇ ಪಠ್ಯಪುಸ್ತಕದ ಪ್ರತಿಯೊಂದು ಲೈನ್ಗಳನ್ನು ನೀವು ಓದಬೇಕಾಗತ್ತೆ. ಆವಾಗ ನೀವು 80ಕ್ಕೆ 80 ಅಂಕಗಳನ್ನು ಗಳಿಸುವುದರಲ್ಲಿ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ನೀಡಿದಂತಹ ಮಾಹಿತಿಯನ್ನು ತಾವೆಲ್ಲರೂ ಸದ್ಬಳಕೆ ಮಾಡಿಕೊಂಡು ಮುಂಬರುವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ತಾವೆಲ್ಲ ಉತ್ತೀರ್ಣಗೊಂಡು ಮುಂದಿನ ತಮ್ಮ ವಿದ್ಯಾಭ್ಯಾಸವನ್ನು ನಡೆಸ್ತೀರ ಅಂತ ಆಶಿಸ್ತಾ ತಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಮತ್ತು FM ರೇಡಿಯೋಕ್ಕೆ ನಾನು ಮತ್ತು ಸುನಿಲ್ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೆ. ನಿಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಇದುವರೆಗೆ SSLC ಪಾಠವನ್ನ ಆಲಿಸಿದಿರಿ. ರೇಡಿಯೋ ಶಿವಮೊಗ್ಗ ಮತ್ತು ಶಾಲಾ ಶಿಕ್ಷಣ ಸಹಯೋಗದಲ್ಲಿ ಈ ಕಾರ್ಯಕ್ರಮ ರೂಪಿತವಾಗಿತ್ತು. ಧನ್ಯವಾದಗಳು.